ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮರ್ಜಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತಿಸ್ತು ಸತಾಂ. ಹರಿ ಓಂ. ವಿದುರ ಧೃತರಾಷ್ಟ್ರನಿಗೆ ಅನೇಕ ಸಂಗತಿಗಳನ್ನು ಹೇಳ್ತಾ ನಿತ್ಯವಾದ ತತ್ವದ ಕಡೆಗೆ ಮನಸ್ಸು ಹೊಂದಿಕೊಳ್ಬೇಕು. ಯಾಕೆಂದರೆ ಜೀವನಿತ್ಯ, ಜೀವನನ್ನು ನಿರ್ವಹಣೆ ಮಾಡುವ ಧರ್ಮನಿತ್ಯ, ಧರ್ಮವನ್ನು ನಿರೂಪಿಸುವ ವೇದನಿತ್ಯ, ವೇದದಿಂದ ಪ್ರತಿಪಾದ್ಯನಾದ ಪರಮಾತ್ಮ ನಿತ್ಯ. ಅದು ಬಿಟ್ಟು ಬಯಕೆಗಾಗಿಯೋ, ಭಯಕ್ಕಾಗಿಯೋ, ಲೋಭಕ್ಕಾಗಿಯೋ, ಸ್ವಾರ್ಥಕ್ಕಾಗಿಯೋ ಅಶಾಶ್ವತವಾದ ತತ್ವದಲ್ಲಿ ಮನಸ್ಸಿಟ್ಟು ಕೊನೆಗೆ ಯಾವುದಕ್ಕೂ ಇಲ್ಲ ಅನ್ನುವ ರೀತಿಯಲ್ಲಿ ತ್ಯಕ್ತ್ವಾ ಅನಿತ್ಯಂ ಪ್ರತಿಷ್ಠಸ್ವ ನಿತ್ಯೇ ಸಂತುಷ್ಯ ಸಂತೋಷ ಪರಾಹಿ ಸಂತಹ. ಅನಿತ್ಯಂ ತ್ಯಕ್ತ್ವಾ, ಅನಿತ್ಯವಾದ ಪದಾರ್ಥಗಳನ್ನು ತ್ಯಾಗ ಮಾಡಿ ನಿತ್ಯೇ ಪ್ರತಿಷ್ಠಸ್ವ, ನಿತ್ಯದಲ್ಲಿ ನೆಲೆಗೊಳ್ಳು. ಯಾಕೆಂದರೆ ಸಜ್ಜನರು ಯಾವಾಗಲೂ ಈ ರೀತಿಯಾದ ತೃಪ್ತಿಯಲ್ಲಿ ತಮ್ಮನ್ನು ಇರಿಸಿಕೊಳ್ತಾರೆ. ಯಾಕೆಂದರೆ ಅವರು ನಿತ್ಯದಲ್ಲಿ ರತರಾಗಿದ್ದಾರೆ ಅನ್ನುವ ಕಾರಣದಿಂದ. ಮಹಾಬಲಾನ್ ಪಶ್ಯ ಮಹಾನುಭಾವಾನ್ ಪ್ರಶಾಸ್ಯ ಭೂಮಿಂ ಧನಧಾನ್ಯ ಪೂರ್ಣಾಂ ರಾಜ್ಯಾನಿ ಹಿತ್ವಾ ವಿಪುಲಾಂಶ್ಚ ಭೋಗಾನ್ ಗತಾ ನರೇಂದ್ರಾನ್ ವಶಮಂತಕಸ್ಯ. ನೋಡಬೇಕಿದ್ರೆ ಎಷ್ಟೆಲ್ಲ ಮಹಾಬಲಿಷ್ಠರು, ದೊಡ್ಡ ದೊಡ್ಡ ದಂಡಯಾತ್ರೆಗಳನ್ನು ಮಾಡಿ ಭೂಮಿಯನ್ನು ಗೆದ್ದವರು ಯಾರು ಸಾಮಾನ್ಯರೇನೆಲ್ಲ, ತುಂಬ ದೊಡ್ಡ ದೊಡ್ಡ ತಪಸ್ವಿಗಳ ರೀತಿಯಲ್ಲಿಯೇ ಬದುಕನ್ನು ನಡೆಸಿದವರು. ಅಂದರೆ ರಾಜಧರ್ಮವನ್ನೇ ತಪಸ್ಸು ಅನ್ನುವ ರೀತಿಯಲ್ಲಿ ಬದುಕಿದವರು. ಭೂಮಿಯನ್ನು ಚೆನ್ನಾಗಿ ಆಳಿದ್ದಾರೆ ಕೂಡ. ಧನಧಾನ್ಯ ಪೂರ್ಣ, ಭೂಮಿಯಲ್ಲಿ ಅವರು ಇರುವ ತನಕವೂ ಚೆನ್ನಾಗಿ ಮಳೆ ಬೆಳೆ ಎಲ್ಲ ಬಂದು ಸಸೂತ್ರವಾಗಿ ರಾಜ್ಯಭಾರವನ್ನು ಮಾಡಿದ್ದಾರೆ. ಕೊನೆಗೆ ಅವರು ಕೂಡ ವಿಪುಲವಾದ ಭೋಗಗಳನ್ನು, ರಾಜ್ಯಗಳನ್ನು ತೊರೆದು ಗತಾನ್ ನರೇಂದ್ರಾನ್ ವಶಂ ಅಂತಕಸ್ಯ ಎಲ್ಲ ಆಗಿಯೂ ಕೊನೆಗೆ ಅವರು ಒಂದು ದಿವಸ ಯಮನ ಪಾಶಕ್ಕೆ ಬಲಿಯಾಗಿ ದೇಹವನ್ನು ತೊರೆದಿದ್ದಾರೆ. ಎಷ್ಟೇ ಅವರಿಲ್ಲ ಅಂದರೆ ಆ ದೇಶವೇ ಇಲ್ಲ ಅಥವಾ ಆಡಳಿತವೇ ನಡಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಸ್ಥಿತಿಯಲ್ಲಿದ್ದವರು ಕೂಡ ಇವತ್ತು ಇಲ್ಲ. ಭೂಮಿಗೆ ಎಷ್ಟು ಜನ ಒಡೆಯರು, ಬಂದವರೆಲ್ಲ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ ಹೋಗ್ತಾರೆ. ನಾವೇನು ಅನ್ಕೋತೀವಿ ಅಂದರೆ ನನ್ನ ಕಾಲದಲ್ಲಿ ನಾನು ಮಾಡಿದ್ರಿಂದ ಇದು ಆ ಚಂದ್ರಾರ್ಕವಾಗಿ ನಮ್ಗೆ ಆಶೀರ್ವಾದ ಮಾಡೋ ಹಾಗೆ ಹೇಳ್ಬಿಡ್ತಾರೆ. ಬೇರೆ ಆ ಚಂದ್ರಾರ್ಕ ಅಭಿವೃದ್ಧಿರಸ್ತು ಅಂತ ಹೇಳ್ಬಿಡ್ತಾರೆ. ನಮ್ಮ ತಲೆಯಲ್ಲಿ ನಾವು ಅಲ್ಲಿ ತನಕ ಇರ್ತೇವೆ ಅಂತ. ಇರುವುದು ಸತ್ಯ. ಆದರೆ ಈ ಶರೀರದಿಂದ ಈ ಸಂಪತ್ತಿನ ಮೇಲೆ ಏನು ಈಗ ನಮಗೊಂದು ಹಿಡಿತ ಬಂದಿರುತ್ತೆ ಅದು ಶಾಶ್ವತ ಅಲ್ಲ. ಸಂಪತ್ತು ನಷ್ಟವಾದ ಹಾಗೆ ಜೀವನು ಕೂಡ ದೇಹದಿಂದ ವಿಮುಕ್ತನಾದ ಮೇಲೆ ಅವನಿಗೆ ಸಿಗಬೇಕಾದಂತಹ ಮಾನ್ಯತೆ ಏನಿದೆ ಅದು ಈ ಶರೀರದಲ್ಲಿರುವ ತನಕ ಮಾತ್ರ. ಆಮೇಲೆ ಎಲ್ಲ ಗೊತ್ತಿದೆ ನನಗೆ, ನಾನೇ ಇದರ ಒಡೆಯ ಅಂತ ಅವನಿಗೆ ಎಷ್ಟೇ ಬಡ್ಕೊಂಡ್ರು ಕೂಡ ಮುಂದಿನ ಸಲ ಬಂದಾಗ ನೀನು ಇದಕ್ಕೆಲ್ಲಪ್ಪ ಹಕ್ಕಿಲ್ಲ, ನಿನಗೆ ವಾಪಸ್ ಹೊರಡು ಅಂತ ಕಳಿಸ್ಬಿಡ್ತಾರೆ. ಆದ್ರಿಂದಾಗಿ ಗತಾನ್ನರೇಂದ್ರಾನ್ನು ವಶಮಂತಕಸ್ಯ, ನೆನಪಿಸಿಕೋ ಎಲ್ಲರೂ. ಅಂದರೆ ಇದರ ಅರ್ಥ ನೀನು ಕೂಡ ಈಗ ನಿನ್ನ ಮಕ್ಕಳ ಉದ್ದೇಶದಿಂದ ಏನು ಸ್ವಾರ್ಥವನ್ನು ಬೆಳೆಸಿ ಪಾಂಡವರನ್ನ ದೂರ ಕಟ್ಟಿ ನಿನ್ನತನವನ್ನು ಪ್ರತಿಷ್ಠಾಪಿಸಬೇಕು ಅಂತ ಹೊರಟಿದ್ದೀಯೋ ಅದು ಒಂದು ದಿವಸ ಮಣ್ಣು ಪಾಲಾಗುತ್ತೆ. ಮೃತಂ ಪುತ್ರಂ ದುಃಖ ಪುಷ್ಟಂ ಮನುಷ್ಯ ಉತ್ಕ್ಷಿಪ್ಯ ರಾಜನ್ ಸ್ವಗೃಹಾನ್ ನಿರ್ಹರಂತಿ ತಂ ಮುಕ್ತ ಕೇಶಾ ಕರುಣಂ ರುದಂತಿ ಚಿತಾ ಮಧ್ಯೆ ಕಾಷ್ಟಮಿವ ಕ್ಷಿಪಂತಿ. ಮಕ್ಕಳು ಪ್ರಾಣವನ್ನು ತೊರೆದು ದುಃಖ ಪುಷ್ಟಂ, ದುಃಖದಿಂದ ಪೋಷಣೆ ಮಾಡಿ ಬೆಳೆಸಿದ್ದು, ಆದರೆ ಕೊನೆಗೆ ಸಿಕ್ಕಿದ ಮತ್ತೆ ದುಃಖವೇ. ಅಂತಹ ಮಕ್ಕಳನ್ನ ಕೊನೆಗೆ ರಾಜರೆಲ್ಲರೂ ಕೂಡ ದೇಹದಿಂದ ಜೀವ ಹೊರಟು ಹೋದ ಮೇಲೆ ನಿರ್ಹರಂತಿ. ನಿರ್ಹರಣ ಅಂತಂದ್ರೆ ಔರ್ಧ್ವದೇಹಿಕ ಕ್ರಿಯೆ. ಸಂಸ್ಕೃತದಲ್ಲಿ ನಿರ್ಹಾರ್ಯತಾಂ ಅಂತ ಸಂಗ್ರಹ ರಾಮಾಯಣದಲ್ಲೂ ಬಂದಿತ್ತು ಮೊನ್ನೆ. ನಿರ್ಹರಣ ಅಂತಂದ್ರೆ ಔರ್ಧ್ವದೇಹಿಕ ಕ್ರಿಯೆ. ತಮ್ಮ
ಮಗನನ್ನೇ ಎಲ್ಲರೂ ಅಂದ್ರೆ ಯುದ್ಧದಲ್ಲಿ ಸತ್ತ ಅಥವಾ ಇನ್ನೇನೋ ಕಾರಣದಿಂದ ಸತ್ತ ಅಂತಾದಾಗ ಆಗ ಉಳಿದವರೆಲ್ಲ ತಲೆ ಕೂದಲು ಬಿಚ್ಚಿ ತಮ್ಮ ದುಃಖವನ್ನ ತೋಡಿಕೊಳ್ಳುತ್ತಾರೆ. ಮುಕ್ತಕೇಶಾಹ ಕರುಣಂ ರುದಂತಿ. ಮತ್ತೆ ಇಷ್ಟ ಆಗಿ ಕೊನೆಗೇನು ಚಿತಾ ಮಧ್ಯೆ ಕಾಷ್ಟಮಿವ ಕ್ಷಿಪಂತು. ಕಟ್ಟಿಗೆಗಳ ಮೇಲೆ ಮತ್ತೊಂದು ಕಟ್ಟಿಗೆ ಎನ್ನುವ ಹಾಗೆ ಈ ಹೆಣವನ್ನ ಹಾಕ್ತಾರೆ ಹೊರತು ಅದರಲ್ಲಿ ಇಷ್ಟು ದಿವಸ ಇದರ ಕೈಯಿಂದ ನನಗೆ ಇಂತಿಂತಹದ್ದು ಲಾಭ ಆಗಿತ್ತು, ಇಂತಿಂತಹದ್ದು ಸಿಕ್ಕಿತ್ತು, ಇಂತಿಂತಹದ್ದು ಒದಗಿತ್ತು ಅಂತ ಯಾರು ಅದನ್ನ ಆ ಕೈ ಆ ಕಾಲು ಅಂತ ಅಪೂರ್ವವಾದದ್ದು ಅಂತ ಹೇಳಿ ತಗೊಂಡ್ ಬಂದು ಮನೆಯಲ್ಲಿ ಏನು ಇಟ್ಕೊಳ್ಳಲ್ಲ. ಮುಗೀತು ಅದರ ಕತೆ. ಇನ್ನು ಕೆಲವರೆಲ್ಲ ಅನ್ಯೋಧನಂ ಪ್ರೇತಗತಸ್ಯ ಭುಂಕ್ತೆ. ಯಾರ ತೀರ್ಕೊಂಡ್ರು ಅಂದ್ರೆ ಹಿಸಿಯೋರು ಒಂದಿಷ್ಟು ಜನ ಇರ್ತಾರೆ. ಅದಕ್ಕೆ ಕೊಡಿ ಇದಕ್ಕೆ ಕೊಡಿ ಇದು ಮಾಡಿ. ಕೆಲವರೆಲ್ಲ ಪ್ರೇತಗತಸ್ಯ ಶರೀರ ಬಿಟ್ಟವನು ಹೋದ್ರು ಹೆಣದ ಹೆಸರು ಹೇಳಿ ಊಟ ಮಾಡ್ತಾರೆ. ವಯಾಂಸಿತ ಚಾಗ್ನಿಷ್ಠ ಶರೀರ ಧಾತೂನ್. ಈ ಹಾಗೆ ಹೆಣವನ್ನ ಬಿಟ್ಟಿದ್ರೆ ಆಕಾಶದ ಮಾರ್ಗದಲ್ಲಿ ಓಡಾಡುವಂತಹ ಹದ್ದು ಮೊದಲಾದವುಗಳು ಕಿತ್ತು ತಿನ್ನುವುದಕ್ಕೋಸ್ಕರ ಕಾಯ್ತಾ ಇರುತ್ತೆ ಆ ಶರೀರವನ್ನ. ಇಲ್ಲ ಅಗ್ನಿಗೆ ಹಾಕಿದ್ರೆ ಅಗ್ನಿ ಅದನ್ನು ನುಂಗ್ತಾನೆ, ಅದು ಅಗ್ನಿಯ ಪಾಲದು. ದ್ವಾಭ್ಯಾಮಯಂ ಸಹ ಗಚ್ಚತ್ಯಮುತ್ರ. ಅವರು ಹೋಗುದು ಎರಡರ ಜೊತೆಗೆ, ಯಾವುದೋ ಒಂದು ಜೊತೆಗೆ ಬರಲ್ಲ. ಪುಣ್ಯೇನ ಪಾಪೇನ ಚ ವೇಷ್ಟ್ಯಮಾನಃ. ಮಾಡಿದ ಒಳಿತು ಮಾಡಿದ ಕೆಡುಕು. ಇದು ಬಿಟ್ರೆ ಉಳಿದು ಯಾವುದೋ ಒಂದು ಜೊತೆಗೆ ಬರಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ಉತ್ಸೃಜ್ಯ ವಿನಿವರ್ತಂತೆ ಜ್ಞಾತಯ ಸುಹೃದ ಸುತಾ ಅಪುಷ್ಪಾನ್ ಅಫಲಾನ್ ವೃಕ್ಷಾನ್ ಯಥಾತಾ ತಪತತ್ರಿಣ. ತುಂಬಾ ಚಂದದ ಉದಾಹರಣೆ ಕೊಟ್ಟು ಹೇಳ್ತಾರೆ. ಎಷ್ಟು ತಿಳಿದವರಾದ್ರೂ, ಎಷ್ಟು ಆತ್ಮೀಯರಾದ್ರೂ, ಎಂಥ ಮೋಕೆಯ ಮಗುವಾದ್ರೂ ಶರೀರ ಬಿದ್ದು ಹೋದ ಮೇಲೆ ಎಲ್ಲರೂ ಬಿಟ್ಟು ಹೋಗ್ತಾರೆ. ಹೇಗೆ ಫಲ ಬಿಡದ, ಹಣ್ಣು ಬಿಡದ, ಎಲೆ ಇರದ ಮರಗಳನ್ನ ಹಕ್ಕಿಗಳು ತೊರೆದು ಬೇರೆಡೆಗೆ ಗೂಡು ಕಟ್ಟಿಕೊಳ್ಳುವುದಕ್ಕಾಗಿ ಆಶ್ರಯಿಸುತ್ತವೋ ಹಾಗೆ ಮರದಲ್ಲಿ ಎಲೆ ಹಣ್ಣು ಹೂ ಇದ್ರೆ ಅವುಗಳಲ್ಲಿ ವಾಸ ಮಾಡ್ತವೆ. ಯಾವಾಗ ಅದರಲ್ಲಿ ನೆರಳು ಸಿಗಲ್ಲ, ತಿನ್ಲಿಕ್ಕೇನು ಸಿಗಲ್ಲ ಅಂತ ಅನ್ಸುತ್ತೋ ಆಗ ಜಾಗ ಖಾಲಿ ಮಾಡಿ ಇನ್ನೊಂದು ಮರಕ್ಕೆ ಹೋಗುತ್ತೆ ಅಷ್ಟೇ. ಈ ಮರದಲ್ಲಿ ಏನಾದ್ರೂ ನಮಗೆ ಅನುಕೂಲ ಇದೆ ಎಂದಾಗ ಹೇಗೆ ಹಕ್ಕಿಗಳಿರ್ತಾವೋ, ಈ ಮನುಷ್ಯನಿಂದ ಏನಾದ್ರೂ ಲಾಭ ಇದೆ ಅನ್ನೋ ತನಕ ಎಲ್ಲರೂ ಅದರ ಜೊತೆಗೆ ಇರ್ತಾರೆ. ಯಾವಾಗ ಶರೀರ ಬಿದ್ದು ಹೋಗುತ್ತೋ ಇನ್ನೇನು ಲಾಭ ಇಲ್ಲ, ಅದು ಸೈನು ಹಾಕಲ್ಲ ಅಥವಾ ಎಲ್ಲೋ ಗುಟ್ಟಲ್ಲಿ ಅಡಗಿಸಿಟ್ಟಿದ್ದು ಇದೆ ಅಂತ ಹೇಳಿ ಬಾಯು ಬರಲ್ಲ. ಆದ್ರಿಂದ ಮತ್ತೆ ಯಾರು ಅದನ್ನು ಮುಟ್ಟಲ್ಲ, ಅದನ್ನು ಬಿಡಲ್ಲ. ಕೆಲವರು ಅದಕ್ಕೂ ಏನೋ ಇಂಜೆಕ್ಟ್ ಮಾಡಿ ಒಂದು 5 ನಿಮಿಷ ಮಾತಾಡಿಸಿ ಎಲ್ಲಿದೆ ಹೇಳು ಅಂತೆಲ್ಲ ಹೇಳಿಸಿ ಏನೋ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರ್ತಾನೆ. ಆದರೆ ಶಾಶ್ವತ ಅಲ್ಲ ಅದು. ಆ ಹೊತ್ತಿಗೆ ಬಂತು ಇಲ್ಲ ಅಂದ್ರೆ ಹೋಯ್ತು. ಅದಕ್ಕೋಸ್ಕರ ಕೋಟಿಗಟ್ಟಲೆ ಖರ್ಚು ಮಾಡ್ಲಿಕ್ಕೆ ತಯಾರಿರ್ತಾನೆ. ಅಗ್ನೌ ಪ್ರಾಸ್ತಂತು ಪುರುಷಂ ಕರ್ಮಾನ್ವೇತಿ ಸ್ವಯಂ ಕೃತಂ ತಸ್ಮಾತ್ ಪುರುಷೋ ಯತ್ನಾತ್ ಧರ್ಮಂ ಸಂಚಿನ್ ಯಾಚ್ಛನೈ. ಹಂತ ಹಂತವಾಗಿ ನಿಧಾನವಾಗಿ ಧರ್ಮವನ್ನ ನಿರಂತರ ಮಾಡಲಿಕ್ಕೆ ಮನುಷ್ಯನಾದವನು ಪ್ರಯತ್ನಿಸಬೇಕು. ಯಾಕೆಂದ್ರೆ ಅಗ್ನಿಯಲ್ಲಿ ಶರೀರವನ್ನ ತೊರೆದು ಎಲ್ಲವನ್ನ ಕಳಚಿಕೊಂಡೆ ಅಂತಂದಾಗ ಅವನನ್ನು ಅನುಸರಿಸುವುದು ಕರ್ಮ ಒಂದೇ. ವಿದ್ಯಾ ಕರ್ಮ ಸುತಾ ಇತಿ ಆಚಾರ್ಯರು ಹೇಳಿದ್ರು. ಕಲಿತ ವಿದ್ಯೆ, ಗಳಿಸಿದ ಪುಣ್ಯ ಪಾಪಗಳ ಕರ್ಮ ಬಿಟ್ರೆ ಅವನು ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದ ಅಂದ್ರೆ ಅದು ನೆಲದಲ್ಲಿ ಮುಂದಿನ ಪೀಳಿಗೆಯ ಶಿಷ್ಯರೋ ಮಕ್ಕಳೋ ಆಗಿ ಒದಗ್ತಾರೆ. ಅದರಿಂದಾಗಿ ಸ್ವಯಂ ಕೃತಂ ಕರ್ಮ ಏವ ಅನ್ವೇತಿ ತಸ್ಮಾತ್. ಈ ಕಾರಣದಿಂದ ಪುರುಷನಾದವನು ಸದಾ ಧರ್ಮ ಸಂಚಯ ಮಾಡ್ಕೊಳ್ತಾ ಇರಬೇಕು. ಮುಂಚೆ ಮಾಡಿರಿ ಧರ್ಮವ, ಮಂಚಬಾರದು ಮಡದಿ ಬಾರಳು, ಕಂಚು ಕನ್ನಡಿ ಬಾರದು, ಸಂಚಿತಾರ್ಥದ ದ್ರವ್ಯ ಬಾರದು, ಮುಂಚೆ ಮಾಡಿರಿ ಧರ್ಮವ ಅಂತ ಗೋವಿಂದ ಅಂತ ಒಂದು ಪದ್ಯದಲ್ಲಿ ದಾಸರು ಕೂಡ ಇದನ್ನೇ ಹೇಳ್ತಾರೆ. ತಸ್ಮಾಲ್ಲೋಕಾದೂರ್ಧ್ವಮ ಮುಷ್ಯಚಾಧೋ ಮಹತ್ತಮಸ್ತಿಷ್ಠತಿ ಚಾಂಧಕಾರಂ ತದ್ವೈ ಮಹಾಮೋಹನಮಿಂದ್ರಿಯಾಣಾಂ ಬುದ್ಧ್ಯಸ್ವಮಾತ್ವಾಂ ಪ್ರಲಭೇತ ರಾಜನ್. ಇಲ್ಲಿಂದ ಹೊರಟು ಹೋಗುವಾಗ ಮೇಲಿನ ಲೋಕಕ್ಕೋ ಕೆಳಗಿನ ಲೋಕಕ್ಕೋ ಕತ್ತಲೆಯ ದೊಡ್ಡ ನಳಿಕೆಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ದೂರದಲ್ಲಿ ಸಾಗುವ ಹಾಗೆ ಅವನಿಗೆ ಅನ್ನಿಸ್ತಾ ಇರುತ್ತೆ, ಓಡುತ್ತಾ ಇರ್ತಾನೆ. ಅದು ಸರಿಯಾದ ತಿಳುವಳಿಕೆ ಇಲ್ಲದೆ ಇರುವುದರಿಂದ ಮಹಾಮೋಹ, ಬಹಳ ಭಯವನ್ನ ಹೆದರಿಕೆಯನ್ನು ಹುಟ್ಟಿಸುತ್ತೆ. ಇಂದ್ರಿಯಗಳಿಗೆ ಸಾಮರ್ಥ್ಯವೂ ಇಲ್ಲ. ಅದರಿಂದಾಗಿ ಈಗಲೇ ಬುದ್ಧಿಸ್ವ, ಎಚ್ಚರಗೊಳ್ಳು. ಈ ಶರೀರದ ಬಗ್ಗೆ ಅದರ ಅಗತ್ಯ ಏನು, ಅದರ ಸಾಮರ್ಥ್ಯ ಏನು ಇತ್ಯಾದಿಗಳನ್ನು ತಿಳ್ಕೊಂಡು ಮಾ ಪ್ರಲಭೇತ, ಮೋಹಕ್ಕೊಳಗಾಗಬೇಡ, ಇಂದ್ರಿಯಗಳಿಗೆ ಬಲಿಯಾಗಬೇಡ,
ಇಂದ್ರಿಯದ ಸುಖಗಳ ಬೆನ್ನ ಹಿಂದೆ ಬೀಳಬೇಡ. ಇದಂ ವಚ ಶಕ್ಷತಿ ಚೇದ್ಯಥಾವತ್ ನಿಶಮ್ಯ ಸರ್ವಂ ಪ್ರತಿಪತ್ತುಮೇವ ಯಶಃ ಪರಂ ಪ್ರಾಪ್ಸಿಸಿ ಜೀವಲೋಕೆ ಭಯಂ ನ ಚಾಮುತ್ರ ನ ಚೇಹತೇಸ್ತಿ. ಇದನ್ನು ನೀನು ಸರಿಯಾಗಿ ತಿಳಿದುಕೊಂಡಿ ಅಂತಾದರೆ ಮತ್ತೆ ಮತ್ತೆ ಈ ವಿಷಯದಲ್ಲಿ ಪ್ರಯತ್ನ ಪಟ್ಟು ನಾನು ಇಲ್ಲಿಯ ತನಕ ಹೇಳಿದ ನಿತ್ಯವಾದ ವಸ್ತುವಿನ ಕಡೆಗೆ ಗಮನ, ಅನಿತ್ಯವಾದ ವಸ್ತುವಿನ ಅದನ್ನು ತಿರಸ್ಕಾರ ಮಾಡಿ ಎಸೆದು ಬಿಡು ಅಂತ ಹೇಳಲಿಲ್ಲ. ಆದರೆ ಅದರ ಮಿತಿ ಏನು ಅಂತ ಗೊತ್ತಿದ್ದು, ಅದು ಎಷ್ಟರವರೆಗಿರುತ್ತೋ ಅಷ್ಟರವರೆಗೆ ಮಾತ್ರ ಅದರ ಜೊತೆಗಿರ್ತೇನೆ ಅಂತ ಭಾವಿಸಿ ಅದನ್ನು ಅನುಸರಿಸಿದರೆ ಆವಾಗ ನೀನು ಪ್ರಾಪ್ಸಿಸಿ ಉತ್ತಮವಾದ ದಾರಿಯನ್ನು, ಯಶಃ ಪರಂ ಪ್ರಾಪ್ಸಿಸಿ ಉತ್ತಮವಾದ ಹೆಸರು, ಉತ್ತಮವಾದ ಲೋಕಗಳನ್ನು ನೀನು ಪಡೆದರೆ ಭಯಂ ನ ಚಾಮುತ್ರ, ಇಲ್ಲಿಯೂ ಭಯ ಇಲ್ಲ, ಅಮುತ್ರ ಇನ್ನೊಂದು ಕಡೆಯೂ ಕೂಡ ನಿನಗೆ ಭಯ ಹುಟ್ಟುವುದಿಲ್ಲ. ಆತ್ಮಾನದಿ ಭಾರತ ಪುಣ್ಯತೀರ್ಥ ಸತ್ಯೋದಯ ಧೃತಿಕೂಲ ದಯೋರ್ಮಿಹಿ ತಸ್ಯಾಂ ಸ್ನಾತಃ ಪೂಯತೆ ಪುಣ್ಯಕರ್ಮ ಪುಣ್ಯೋ ಹ್ಯಾತ್ಮ ನಿತ್ಯಮಲೋಭ ಏವ. ಆತ್ಮ ಅನ್ನೋದು ಒಂದು ನದಿ, ಜೀವ ಅನ್ನೋದು ಒಂದು ನದಿ. ಅಲ್ಲಿ ಮಾಡಿದ ಪುಣ್ಯವೇ ತೀರ್ಥ. ಪುಣ್ಯ ಇಲ್ಲ ಅಂದ್ರೆ ತೀರ್ಥಕ್ಷೇತ್ರ ಇಲ್ಲ. ಅದು ಸತ್ಯದಿಂದ ಉದಯವಾದದ್ದು. ಸತ್ಯ ಅಂದ್ರೆ ಪರಮಾತ್ಮ, ಅವನ ಭಿನ್ನಾಂಶರಾಗಿ ಪ್ರತಿಫಲಿತವಾದಂತಹ ಜೀವಗಳೇ ಇವರೆಲ್ಲ. ಸತ್ಯೋದಯ ಧೃತಿಕೂಲ, ಅದಕ್ಕೆ ದಂಡೆ ಯಾವುದು ಅಂದ್ರೆ ಒಂದು ನಿಶ್ಚಿತವಾದ ಎಚ್ಚರ. ಅದೇ ಈ ಆತ್ಮ ಅನ್ನುವ ನದಿಗೆ ದೊಡ್ಡ ಕೂಲ ಯಾವುದು ಅಂದ್ರೆ ಒಂದು ವಿಷಯದಲ್ಲಿ ನಿಶ್ಚಿತವಾದ ಎಚ್ಚರ. ಅದು ಬಂತು ಅಂದ್ರೆ ಒಂದು ಕಡೆ ಸ್ಥಿರವಾಗಿರುತ್ತೆ, ಇಲ್ಲಾಂದ್ರೆ ನದಿ ತರ ಹೋಗ್ತಾನೆ ಇರೋದು, ಹೋಗ್ತಾನೆ ಎಲ್ಲಿಗೆ ಹೋಗ್ತಾನೆ ಅಂತ ಗೊತ್ತಿಲ್ಲದೆ ಸುಮ್ಮನೆ ಹರಿತಾ ಇರುವುದು. ಧೃತಿಕೂಲ ದಯೋರ್ಮಿಹಿ, ಅಲ್ಲಿ ಹರಿಯುವ ತೆರೆಗಳೇ ದಯ. ಅವನಲ್ಲಿ ಸ್ವಲ್ಪ ದಯೆ ಧರ್ಮದ ಮೂಲವಯ್ಯ, ನನ್ನ ಹಾಗೆ ಎಲ್ಲವೂ ಬದುಕಬೇಕಾದದ್ದು ಅನ್ನುವ ಎಚ್ಚರದೊಂದಿಗೆ ಅವನು ಬದುಕಿದ ಅಂದ್ರೆ, ಆತ್ಮವತ್ ಸರ್ವಭೂತಾನಿ ಅಂತ ಎಚ್ಚರ ಇದ್ರೆ ಅದು ಆ ನದಿಯಲ್ಲಿ ಸ್ವಲ್ಪ ಹೊತ್ತು ಇರಲಿಕ್ಕೆ ಅವನಿಗೆ ಅನುಕೂಲ ಆಗುತ್ತೆ. ತಸ್ಯಾಂ ಸ್ನಾತಃ, ಅವನಲ್ಲೇ ಅವನು ಮುಳುಗಬೇಕು, ಇನ್ನೊಬ್ಬರಲ್ಲಿ ಮುಳುಗಿ ಉಪಯೋಗ ಇಲ್ಲ. ತಸ್ಯಾಂ ಸ್ನಾತಃ, ಅವನೊಳಗೆ ಮುಳುಗಬೇಕು. ತಸ್ಯಾಂ ಸ್ನಾತಃ ಪೂಯತೆ ಪುಣ್ಯಕರ್ಮ, ಆವಾಗ ಅವನಿಗೆ ಗೊತ್ತಾಗುತ್ತೆ ನನ್ನ ಹಾಗೆ ಎಲ್ಲವೂ ಕೂಡ ಕಷ್ಟಪಡುತ್ತೆ, ನನ್ನ ಹಾಗೆ ಎಲ್ಲದಕ್ಕೂ ದುಃಖ ಆಗುತ್ತೆ, ನನಗೆ ಸುಖ ಆದರೆ ಸಾಕು, ಬೇರೆಯವ್ರಿಗೆ ಏನಾದರೂ ಸರಿ ನನ್ನ ಸ್ವಾರ್ಥ ಈಡೇರಬೇಕು ಅಂತ ಮಾತ್ರ ಅವನು ಯೋಚನೆ ಮಾಡಿದ ಅಂದರೆ ಅವನು ಪೂಯತೆ ಅಲ್ಲ, ಒಂಥರ ಪೂಯ ಅಂದರೆ ಇನ್ನೊಂದು ಅರ್ಥ ಇದೆ. ಈ ಕೀವು ಮಾಂಸ ಇತ್ಯಾದಿಗಳನ್ನು ಹೇಳ್ತಾರಲ್ಲ, ಅದಕ್ಕೆ ಪೂಯ ಅನ್ನುವ ಶಬ್ದ ಬಳಸ್ತಾರೆ. ಇದು ಪೂಯತೆ ಅಂದರೆ ಪವಿತ್ರೀಕರತೆ, ಪೂಜ್ಯ ಪವನೆ, ಪವಿತ್ರೀಕ್ರಿಯತೆ. ಪುಣ್ಯದ ಕರ್ಮಗಳಿಂದ ಆತ ಪವಿತ್ರನಾಗ್ತಾನೆ. ಆಗಲೇ ಮನುಷ್ಯ ಪುನಾತಿ, ಪವಿತ್ರನಾದ ಆತ್ಮನೆನಿಸ್ತಾನೆ. ನಿತ್ಯಂ ಅಲೋಭ ಏವ, ಒಟ್ಟಂತೂ ಲೋಭಿ ಆಗಬಾರ್ದು. ಯಾವ ಕಾರಣಕ್ಕೂ ಎಲ್ಲವೂ ನನಗೇ ಸಿಗಬೇಕು, ನನ್ನ ಹತ್ರನೇ ಇರಬೇಕು, ನನ್ನನ್ನು ಬಿಟ್ಟು ಅದು ಎಲ್ಲೂ ಚಲಿಸಬಾರ್ದು ಅನ್ನುವ ದುರಾಸೆ ಇರಬಾರ್ದು. ಹೀಗೆ ಈ ನದಿಯಲ್ಲಿ ಮಿಂದವ ಉತ್ತಮವಾದ ಲೋಕವನ್ನು ಅನುಭವಿಸ್ತಾನೆ. ಮತ್ತೊಂದು ತರದ ಚಿಂತನೆಯನ್ನು ಕೊಡ್ತಾ ಇದ್ದಾರೆ. ನದಿ ಅನ್ನೋದು ಒಂದು ಪ್ರವಾಹ, ಈ ಜೀವನ ಅನ್ನೋದು ಒಂದು ಪ್ರವಾಹ. ಕಾಮಕ್ರೋಧ ಗ್ರಾಹವತೀನ್, ಈ ಪ್ರವಾಹದಲ್ಲಿ ಕಾಮಕ್ರೋಧಗಳೆಂಬ ಮೊಸಳೆಗಳು ಸಿಕ್ಕಿದಲ್ಲಿ ತಿಂದು ಬಿಡುತ್ತೇನೆ ಅಂತ ಕಾಯ್ತಾ ಇವೆ. ಪಂಚೇಂದ್ರಿಯ ಜಲಾಂ, 5 ಇಂದ್ರಿಯಗಳೇ ಇದರಲ್ಲಿರೋ ನೀರು. ಈ ಪ್ರವಾಹದಲ್ಲಿ ಯಾವುದೋ ಒಂದರಲ್ಲಿ ನೀರಿನ ಸುಳಿಗೆ ಸಿಕ್ಕಿಬಿಡುತ್ತೆ. ನಾವಂ ಧೃತಿಮಯೀಂ, ಈ ಹೊತ್ತಿನಲ್ಲಿ ಅವನಿಗೆ ತೆಪ್ಪ ಯಾವುದು, ನದಿ ದಾಟ್ಲಿಕ್ಕೆ ದೋಣಿ ಯಾವುದು ಅಂದ್ರೆ ಧೃತಿ ಇಲ್ಲ. ಇಲ್ಲಿ ಹಾಕಿದ್ದಾನೆ ಅಂದಮೇಲೆ ಒಬ್ಬ ಎತ್ತಲಿಕ್ಕಿದ್ದಾನೆ, ಅವನನ್ನು ಹುಡುಕಬೇಕು ಅಂತ ಯೋಚನೆ ಮಾಡಬೇಕು ಹೊರತು ನಾನೇ ಎದ್ದು ಬರ್ತೇನೆ ಅಂತ ಅನ್ಕೊಂಡ್ರು ಆಗಲ್ಲ. ಅಯ್ಯೋ ನನ್ನಿಂದ ಆಗಲ್ಲ ಅಂತ ಕೈ ಬಿಟ್ಟರು ಮುಳುಗಿ ಸಾಯ್ತಾನೆ. ಅದ್ರದಾಗಿ ಇಲ್ಲೊಬ್ಬ ನನ್ನನ್ನು ತಳ್ಳಿದಾನೆ ಅಂದ್ರೆ ನನ್ನನ್ನು ನೋಡಿಯೇ ತಳ್ಳಿರ್ತಾನೆ, ಎಲ್ಲಿ ಹತ್ತಿಸ್ಬೇಕು ಅವನಿಗೆ ಗೊತ್ತಿರುತ್ತೆ. ನನ್ನ ಪ್ರಯತ್ನದಲ್ಲಿ ನಾನು ಮುಂದುವರಿತೇನೆ ಅಂತ ಓಡ್ತಾ ಕೃತ್ವ ಜನ್ಮ ದುರ್ಗಾಣಿ ಸಂತರ. ಜನ್ಮ ಅನ್ನೋದೇ ದುರ್ಗ. ದುರ್ಗ ಅಂದ್ರೆ ಸುಳಿ ಆಗ್ಬೋದು ಅಥವಾ ಕ್ರೂರವಾದ ಮೇಲಿಂದ ಇಳಿದು ಬರುವ ಪೆಟ್ಟಿರಬಹುದು. ಇದೆಲ್ಲವನ್ನು ದುರ್ಗ ಅಂದ್ರೆ ಅಪಾಯ, ದುರ್ಗ ಅಂದ್ರೆ ಕಷ್ಟಗಳು, ಅಪಾಯಗಳೆಲ್ಲವೂ ಕೂಡ ಜನ್ಮ ದುರ್ಗಾಣಿ ಸಂತರ. ಸಂತರ ಅಂದ್ರೆ ಚೆನ್ನಾಗಿ ದಾಟು ಅಂತ ಹೇಳುತ್ತಾ ಇದ್ದಾರೆ. ಜನ್ಮ ದುರ್ಗಾಣಿ ಸಂತರ ಪ್ರಜ್ಞಾವೃದ್ಧಂ ಧರ್ಮವೃದ್ಧಂ ಸುಬಂಧುಂ ವಿದ್ಯಾವೃದ್ಧಂ ತಪಸಾ ವಯಸಾ ಚಾಪಿ ವೃದ್ಧಂ ಕಾರ್ಯೇ ಪೂಜಯಿತ್ವಾ ಪ್ರಸಾದ್ಯ ಯಂ ಸಂಪೃಚ್ಛೇನ್ನ ಮುಹ್ಯೇತ್ ಕದಾ ಸಮುಹ್ಯೇತ್ ಕದಾಚಿತ್. ಪ್ರಜ್ಞೆಯಿಂದ ವೃದ್ಧರಾದವರು, ವೃದ್ಧ ಅಂದ್ರೆ ಹಿರಿಯರು ಅಂತ. ವೃದ್ಧ ಅಂದ್ರೆ
ಕೇವಲ ವಯಸ್ಸಾದವರು ಮಾತ್ರ ಅಲ್ಲ, ಪ್ರಜ್ಞಾವೃದ್ಧರು, ಧರ್ಮವೃದ್ಧರು, ಸತ್ಕರ್ಮಗಳನ್ನು ಆಚರಣೆ ಮಾಡಿ 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 ಅವರಲ್ಲೊಂದು ಯೋಗ್ಯವಾದ ಪ್ರವೃತ್ತಿ ಉಂಟಾಗಿರುತ್ತೆ. ಸ್ವಬಂಧು, ಅಂಥ ಒಳ್ಳೆಯ ಅಂದರೆ ಅವರ ಜೊತೆಗೆ ಒಡನಾಟ ಇದ್ದರೆ ನಮಗೆ ಖುಷಿ ಆಗಬೇಕು, ಅಂತಹ ಬಂಧುಗಳು, ಬಂಧಕರಲ್ಲ ಬಂಧುಗಳು. ವಿದ್ಯಾವೃದ್ಧಂ, ವಿದ್ಯೆಯಿಂದಲೂ ಚೆನ್ನಾಗಿ ಓದಿ ಬೆಳೆದು ದೊಡ್ಡವರಾಗಿರ್ತಾರೆ. ಆಮೇಲೆ ವಯಸ್ಸಾಚಾಪಿ ವೃದ್ಧಂ, ವಯಸ್ಸಿನಿಂದ ವೃದ್ಧರಾದವರು ಕೂಡ ಅನುಭವದಿಂದ ಕೆಲವೊಂದು ಅಂಶದಲ್ಲಿ ಅವರು ನಮಗೆ ಕಾಲಕ್ಕೆ ತಕ್ಕಂತೆ ಉಪಯುಕ್ತವಾದ ಸಂದೇಶಗಳನ್ನು, ಸಲಹೆಗಳನ್ನು, ಸೂಚನೆಗಳನ್ನು ಕೊಡುವರಲ್ಲಿ ಸಮರ್ಥರಾಗಿರ್ತಾರೆ. ಆದರೆ ಅದು ಕೊನೆಗೆ ಹೇಳಿದರು, ಅದು ಎಲ್ಲ ಕಡೆಯಲ್ಲಿ ನಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿಕೊಳ್ಳ. ಆದರೆ ವಯಸ್ಸು ಅನ್ನೋದು ನಾವು ನಿರಾಕರಣೆ ಮಾಡುವ ಹಾಗಲ್ಲ. ಅವರಿಂದ ಜ್ಞಾನ ಬರುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ. ನಾವೊಂದು ದಿವಸ ವೃದ್ಧರಾಗ್ಲಿಕ್ಕಿದ್ದೇವೆ, ಆ ದೃಷ್ಟಿಯಿಂದ ಅವ್ರಿಗೆ ನಾವು ಸಹಾಯ ಮಾಡಬೇಕು. ಈಗ ಅವನು ಯಾರೋ ಕೇಳ್ತಾನೆ, ಅವನು 10 ಸಲ ಹೇಳ್ತಾನೆ, ನಂಗೆ ಕೇಳಲ್ಲ ಅಂತ 10 ಸಲ ಕೇಳ್ತಾನೆ, ನಮ್ಗೆ ಕಿರಿಕಿರಿ ಆಗುತ್ತೆ. 10 ಸಲ ಏನು ಹೇಳೋದು ಇವರಿಗೆ ಅಂತ. ಇದೇ ಸ್ಥಿತಿ ನಾವು ಅನುಭವಿಸ್ಬೇಕಾಗುತ್ತೆ. ಆಗ ನಮಗೆ ಆ ಎದುರುಗಡೆ ವ್ಯಕ್ತಿ ನಾವೇನು ಹೇಳಿರ್ತೀವೋ ಅದನ್ನು ಹೇಳಿರ್ತಾನೆ. ಆವಾಗ ನಾವು ನೆನಪಿದ್ರೆ ಸರಿ, ನಾನು ಹೀಗೆ ಹೇಳಿದ್ದೆ ಅಂತ. ಇಲ್ಲ ಅಂದರೆ ಲೋಕದ ಬಗ್ಗೆ ಒಂಥರ ಬೇಜಾರು ಚೋರು, ಯಾಕೆ ಹೀಗಿದ್ದಾರೆ ಜನ. ಆದರೆ ನಾನು ಮಾಡಿದ ನೆನಪಿರಲ್ಲ, ಬೇರೆಯವ್ರು ನನಗೆ ಯಾಕೆ ಹೀಗೆ ಮಾಡ್ತಾರೆ ಅಂತ ಪ್ರಶ್ನೆಯಲ್ಲೇ ಕುಸಿದು 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 ಮತ್ತಷ್ಟು ಅಹಿತವನ್ನು ಅನುಭವಿಸ್ತಾನೆ. ಅದರಿಂದಾಗಿ ಕಾರ್ಯೇ ಯಾವ ಕಾರ್ಯದಲ್ಲಿ ಅವರನ್ನು ಗೌರವಿಸಬೇಕು, ಯಾವ ಕಾರ್ಯದಲ್ಲಿ ಅವರ ಬಗ್ಗೆ ಏನು ತಟಸ್ಥವಾಗಿ ಏನು ಅದಕ್ಕೆ ಪ್ರತಿಕ್ರಿಯೆ ಕೊಡಬಾರದು ಅಂತ ಯಾರು ತಿಳಿದು ಇಂಥ ವಿಷಯದಲ್ಲಿ ಅವರನ್ನು ಪೂಜಿಸಬೇಕು, ಇಂಥ ವಿಷಯಕ್ಕಾಗಿ ಅವರಲ್ಲಿ ಪ್ರಸನ್ನತೆಯನ್ನು ಕಾಣಬೇಕು, ಅವರು ಪ್ರಸನ್ನರಾಗಿರ್ಬೇಕು. ನಮ್ಮ ಬಗ್ಗೆ ಈ ವಿಷಯದಲ್ಲಿ ಪ್ರಸನ್ನತೆಯನ್ನು ಸಂಪಾದಿಸುವುದಕ್ಕೆ ಏನು ಮಾಡಬಹುದು? ಯಸ್ ಸಂಪೃಚ್ಛೇತ್ ಸಹ ಸಮುಹ್ಯೇತ್ ಕದಾಚಿತ್ ನ ಸಮುಹ್ಯೇತ್ ಕದಾಚಿತ್. ಯಾರು ಅಂಥವರ ಹತ್ರ ಸಂಪೃಚ್ಛೇತ್, ಸರಿಯಾದ ವಿಷಯವನ್ನು ಪ್ರಶ್ನೆ ಮಾಡಬೇಕು, ಅವರಿಗೆ ಮಾಡಬೇಕಾದ ಗೌರವಾದರಗಳನ್ನು ನೀಡಿ ನಮಗಿರುವ ಜಿಜ್ಞಾಸೆಗಳನ್ನು ನಾವು ಪ್ರಶ್ನೆಯಾಗಿ ಕೇಳಿ ಅವ್ರ ಹತ್ರ ತಿಳ್ಕೊಳ್ಬೇಕು. ನನ್ಗೆ ಇವತ್ತು ಹೇಗೆ ಅಂದರೆ ಅದು ದುಡ್ಡಿನಿಂದ ಕೊಂಡುಕೊಳ್ಳಬಹುದಾದದ್ದು ಅಂತ. ನಾವು ಇಷ್ಟು ಫೀಸ್ ಕಟ್ತೇವೆ ಅಂದರೆ ನೀವು ನಮ್ಗೆ ಇದಕ್ಕೆ ಉತ್ತರ ಕೊಡಬೇಕು ಅಂತ. ಆದರೆ ಲೌಕಿಕವಾದ ವಿದ್ಯೆಯಲ್ಲಿ ಅದೇನೋ ನಡೆದು ಹೋಗುತ್ತೆ, ಅಂಥ ದೊಡ್ಡ ಹಾನಿ ಉಂಟಾಗುವುದಿಲ್ಲ. ಆದರೆ ಆತ್ಮವಿದ್ಯೆಯಲ್ಲಿ ಹಾಗೆ ನಾವು ಯಾರ ಹತ್ರನೂ ಅಂದರೆ ಏನೂ ಮಾಡದೆ, ಶ್ರದ್ಧೆ ಇಲ್ಲದೆ, ತಿಳಿಯುವ ಆಸಕ್ತಿ ಇಲ್ಲದೆ, ಕೇವಲ ಯಾವುದೋ ಒಂದು ವಿಷಯದಲ್ಲಿ ನಾನು ತಿಳಿದಿದ್ದೇನೆ ಅನ್ನುವ ಒಂದು ಅವಸ್ಥೆಯನ್ನು ಪಡೆಯುವುದಕ್ಕೋಸ್ಕರ ಮಾತ್ರ ಒಬ್ಬರಲ್ಲಿ ನಾವು ಹಠ ಮಾಡಿ ಆ ವಿದ್ಯೆಯನ್ನು ಪಡೀತೇವೆ ಅಂದರೆ ಅದು ಸಿಗುವುದಿಲ್ಲ. ಅದರಿಂದಾಗಿ ಜ್ಞಾನವನ್ನು ಬೇಕು ಅಂತ ಬಯಸುವ ಜಿಜ್ಞಾಸು ಮುಖ್ಯ. ಈ ವಿಷಯದಲ್ಲಿ ಮೋಹಕ್ಕೊಳಗಾಗಬಾರ್ದು. ಅವರ ಸೇವೆಯನ್ನು ನಿರಂತರ ಮಾಡಿ ತನ್ನ ಜ್ಞಾನವನ್ನು ಹೆಚ್ಚಿಸಿಕೊಳ್ಬೇಕು. ಸಣ್ಣ ವಿಷಯ ಇರ್ಬೋದು, ಕೆಲವೊಂದು ಸಲ ಅದೇ ಕೀ ಆನ್ಸರ್ ಇರುತ್ತೆ. ನಮ್ಗನ್ಸುತ್ತೆ ಅದರಲ್ಲಿ ದೊಡ್ಡ ಮಹಾ ಅಥವಾ ಕೇಳಿದ್ಮೇಲೆ ಇದೇನಿತ್ತು ಅಂತ ಅನ್ಸುತ್ತೆ. ಆದ್ರೆ ಇದೇ ವಿಷಯಕ್ಕೆ ವರ್ಷಗಟ್ಟಲೆ ಒದ್ದಾಡಿರ್ತೇವ. ಸಣ್ಣ ಅಂಶ ಅಂತ ನಮ್ಗೆ ಯಾವಾಗ ಅನ್ಸುತ್ತೆ, ಅಯ್ಯೋ ಇದು ನಂಗೆ ಗೊತ್ತಿತ್ತು ಅಂತ. ಗೊತ್ತಿದ್ರು ಇದೇ ಬೀಗದ ಕೀ ಅಂತ ಗೊತ್ತಿಲ್ವಲ್ಲ, ಕೀ ನಮ್ಮ ಹತ್ರನೇ ಇತ್ತು, ಅದನ್ನೇ ನೋಡ್ತಿದ್ದೆ, ಚೆನ್ನಾಗಿದೆ ಇದು ಎಲ್ಲ ಕೀಗಿಂತ ತುಂಬಾ ಫ್ರೆಶ್ ಆಗಿದೆ ಅಂತ. ಆದ್ರೆ ಈ ಬೀಗದ ಅದೇ ಅಂತ ಗೊತ್ತಿಲ್ಲದೆ ಇದ್ರೆ ಆ ಬೀಗದ ಒಳಗೇನೆ ಬಿದ್ದಿರ್ಬೇಕಲ್ವಾ. ಹಾಗಾಗಿ ತಿಳುವಳಿಕೆ ಸಣ್ಣದಾದ್ರೂ ಕೂಡ ದಾರಿ ದೊಡ್ಡದನ್ನ ಅದು ತೆರೆದು ತೋರಿಸುತ್ತೆ ಎಂದಾಗ ಅದಕ್ಕೆ ನಾವು ಕೊಡಬೇಕಾದ ಗೌರವ ಕೊಡ್ಲೇಬೇಕು. ಕೃತ್ಯ ಶಿಷ್ಣೋದರಂ ರಕ್ಷೇತ್ ಪಾಣಿಪಾದಂಚ ಚಕ್ಷುಷಾ ಚಕ್ಷುಶ್ರೋತ್ರೇ ಚ ಮನಸ ಮನೋವಾಚಂಚ ಕರ್ಮಣ. ಶಿಷ್ಣೋದರಂ ಧೃತ್ಯ ರಕ್ಷೇತ್. ಧೃತಿ ಅಂದ್ರೆ ಇದು ನಿಶ್ಚಯವಾಗಿ ಇದಕ್ಕೆ ಉಪಯೋಗವಾಗಬೇಕಾದ್ದು ಅಂತ ಯೋಚಿಸಿ ಬ್ರಹ್ಮಚರ್ಯಾದಿ ಕರ್ತವ್ಯದಲ್ಲಿ ತೊಡಗಬೇಕು. ಹೊಟ್ಟೆಗೆ ಸಿಕ್ಕಿದ್ದನ್ನೆಲ್ಲ ಹಾಕಿಕೊಂಡು ಒಟ್ಟು ತುಂಬಿದ್ರೆ ಆಯ್ತು ಅಂತೇಳಿ ಸಿಕ್ಕಿದ್ದನ್ನೆಲ್ಲ ತಿನ್ನುವುದಲ್ಲ ಅಂತ ಅರ್ಥ. ಆಮೇಲೆ ಕೈಕಾಲುಗಳನ್ನ ಸರಿಯಾಗಿ ಉಪಯೋಗಿಸಬೇಕು. ಚಕ್ಷುಷ ಎಲ್ಲಿ ನಡಿಬೇಕು ಅನ್ನೋದನ್ನು ಕಾಲಿನಲ್ಲಿ ಕಾಲ ಅಡಿ ಇಡುವ ಜಾಗವನ್ನ ಕಣ್ಣಿನಿಂದ ನೋಡಿ ಇಡಬೇಕು. ದೃಷ್ಟಿಪೂತಂ ಎಸೆ ಪಾದಂ. ದೃಷ್ಟಿಪೂತವಾದ ನೆಲದಲ್ಲೇ ಕಾಲಿಡಬೇಕು. ಆದ್ಮೇಲೆ ಕೈಕಾಲು ಒಂಚೂರು ನೋಡ್ಕೊಂಡಿರಿ ಅಂತ ಅಭಿಪ್ರಾಯ. ಕಣ್ಣಿನಿಂದ ನೋಡ್ಕೊಂಡು ಕೈಕಾಲು ಉಳಿಸ್ಕೊಳ್ಳಿ ಅಂತ. ಎಲ್ಲೋ ಬಸ್ನಲ್ಲಿ ಕೈ ಹೊರಗಾಕೋ ಅಂತ ಕೂತಿರೋದು, ಅದು ಎದುರುಗಡೆಯವ್ರು ತಗೊಂಡು ಹೋಗೋದು, ಅದು ಆಮೇಲೆ ಅವ್ಯವಸ್ಥೆ ಆಗಿ ಎಲ್ಲೋಯ್ತು ಅಂದ್ರೆ ಕಣ್ಣಿಗೆ ಗೊತ್ತಾಗಬಾರ್ದಾ ಎದುರುಗಡೆಯವರು ಬರ್ತಾ ಇರ್ತಾರೆ ಅಂತ. ಅದು ವಿಚಾರದಲ್ಲಿ ಗಮನ ಇರಬೇಕು ಅಂತ ಅರ್ಥ. ಚಕ್ಷುಶ್ರೋತ್ರೇ ಚ ಮನಸ. ಕಣ್ಣು ಬೇಡವಾದ ಕಡೆಗೆ ಹೋಗಿ ಕೈಯನ್ನ ಕಾಲನ್ನ ಅಲ್ಲಿಗೆ ಕಳಿಸಿದ್ರೆ ಮನಸ ಚಕ್ಷುಶ್ರೋತ್ರೇ ಚ ರಕ್ಷೆ. ಮನಸ್ಸನ್ನ ಚಕ್ಷುಶ್ರೋತ್ರಗಳ ಮೇಲಿಟ್ಟುಕೊಂಡು ಗಮನದಲ್ಲಿರಬೇಕು. ಏನನ್ನು ನೋಡಬೇಕು, ಏನನ್ನು ಕೇಳಬೇಕು, ಆ ವಿಷಯದಲ್ಲಿ ಮಾತ್ರ
ಬೇಡವಾದ ವಿಷಯದಲ್ಲಿ ಮೂಗು ತೂರಿಸಬಾರ್ದು, ಬೇಡವಾದ ವಿಷಯದಲ್ಲಿ ಕಿವಿ ಕೊಡಬಾರ್ದು. ಇದು ಕೂಡ ಮನಸ್ಸಿನಿಂದ ಚಕ್ಷುಶ್ರೋತ್ರಗಳನ್ನು ರಕ್ಷಿಸಬೇಕು. ಮನೋ ವಾಚಂಚ ಕರ್ಮಣ, ಮನಸ್ಸನ್ನು ಹೇಗೆ ರಕ್ಷಿಸುವುದು? ಮನಸ್ಸು ಮತ್ತು ವಾಚ ಅಂದ್ರೆ ಮಾತು. ಮನಸ್ಸು ಮತ್ತು ಮಾತುಗಳನ್ನು ಹೇಗೆ ನಿಯಂತ್ರಣದಲ್ಲಿರುವುದು? ನಿರಂತರ ತೊಡಗಬೇಕು ಕೆಲಸ. ಒಳ್ಳೆಯ ಕೆಲಸದಲ್ಲಿ ತೊಡಗ್ತಾ ಇದ್ರೆ ಮನಸ್ಸಿಗೆ ಬೇರೆ ಕಡೆ ಆಲೋಚಿಸ್ಲಿಕ್ಕೆ ಸಮಯನೇ ಸಿಗಬಾರ್ದು. ಆ ರೀತಿ ಮನೋವಾಚಂಚ ಕರ್ಮಣ, ಇದು ಬಹುಶಃ ಅತ್ಯಂತ ಒಳ್ಳೆ ಸೈಕಾಲಜಿ. ಒಬ್ಬನಿಗೆ ತನ್ನನ್ನು ತಾನು ಹೇಗೆ ಮ್ಯಾನೇಜ್ ಮಾಡಿಕೊಳ್ಬೇಕು ಅನ್ನೋದಕ್ಕೆ ತುಂಬ ಒಳ್ಳೆಯ ಉದಾಹರಣೆ, ಒಳ್ಳೆಯ ಹಿನ್ನೆಲೆ. ನಿತ್ಯೋದಕಿ ನಿತ್ಯ ಯಜ್ಞೋಪವೀತಿ ನಿತ್ಯ ಸ್ವಾಧ್ಯಾಯಿ ಪತಿತಾನ್ನವರ್ಜಿ ಸತ್ಯಂ ಬ್ರುವನ್ ಗುರವೇ ಕರ್ಮ ಕುರುವನ್ ನ ಬ್ರಾಹ್ಮಣಶ್ಚ್ಯವತೆ ಬ್ರಹ್ಮಲೋಕಾತ್. ಒಬ್ಬ ಋತ್ವಿಜನಾದವನ ಬದುಕು ಹೇಗಿರಬೇಕು? ನಿತ್ಯೋದಕಿ, ದಿನ ನೀರು ಕುಡಿಬೇಕು. ಉದಕಿ ಅಂದ್ರೆ ನೀರಿನಿಂದ ಮಾಡುವ ಕೆಲಸಗಳು, ತರ್ಪಣಾದಿಗಳು, ಅರ್ಘ್ಯಾದಿಗಳು. ನಿತ್ಯ ಎಲ್ಲದಕ್ಕಿಂತ ಮುಖ್ಯ ಸ್ನಾನ. ಪ್ರಾತಃ ಸ್ನಾನವೇ ಸಾಯಂಕಾಲ ಮಾಡಿದರೆ ಸಾಕು ಅಂತ ಬೆಳಗ್ಗೆಲ್ಲ ಎದ್ವಾ ತದ್ವಾ ಇರ್ತಾರೆ. ಬಹಳ ಜನ ಹಾಗೆ ಬದುಕು. ನಾವು ಆಶ್ಚರ್ಯ ಪಡ್ತೇವೆ ಅಷ್ಟೇ ನೋಡುವವರು. ಸಾಮಾನ್ಯವಾದ ಲೋಕದಲ್ಲಿ ಒಂದು 80% ಜನ ಹಾಗೆ. ಬೆಳಿಗ್ಗೆ ಸ್ನಾನ ಮಾಡಲ್ಲ, ರಾತ್ರಿನೇ ಸ್ನಾನ ಮಾಡುದು. ನೀವು ನೋಡಿದ್ರೆ ಗೊತ್ತಿರುತ್ತೆ. ಪೇಟೆಯಲ್ಲಿ ಏನಾಗಿದೆ ಅಂದ್ರೆ ಎಲ್ಲರ ಜೊತೆಗೆ ಬೆರೆತು ಮಾತು ಕೇಳಿ ಕೇಳಿ ಸ್ವಲ್ಪ ಹಾಗಾಗಿದೆ ಬಿಟ್ರೆ ಎಷ್ಟೋ ಮಕ್ಕಳು ಹೇಳ್ತವೆ, ಅಯ್ಯೋ ಬೆಳಿಗ್ಗೆ ಸ್ನಾನ ಮಾಡ್ಲಿಕ್ಕೆ ಆಗಲ್ಲ, ಟೈಮ್ ಇರಲ್ಲ, ಅದಕ್ಕೆ ಸಂಜೆ ಸ್ನಾನ ಮಾಡ್ತೇವೆ ಅಂತ. ಅದಕ್ಕೆ ಬೇಕಾದ ಹಾಗೆ ಅವರು ಏನೋ ಹೊಡ್ಕೊಂಡೆಲ್ಲ ಬರ್ತಾರೆ. ಅಂದ್ರೆ ಅದು ಸ್ನಾನ ಆಗ್ಬೇಕು ಅಂತ ಗೊತ್ತಿದೆ, ಅಷ್ಟು ಸಂಸ್ಕಾರ ಇದೆ, ಆದ್ರೆ ಸಂಜೆ ಹೋಗಿ ಮಾಡುವುದು ಅಂತಿದೆ. ಅದು ನಿತ್ಯೋದಕಿ ಅಂತ ಅನ್ನೋದು ಕಾಲ ಕಾಲಕ್ಕೆ ಸ್ನಾನ ಅಂತ ಅರ್ಥ. ಎಷ್ಟೋ ಹೊತ್ತಿನ ಸ್ನಾನ, ಎಷ್ಟೋ ಹೊತ್ತಿಗಲ್ಲ. ನಿತ್ಯೋದಕಿ ನಿತ್ಯ ಯಜ್ಞೋಪವೀತಿ. ಯಜ್ಞೋಪವೀತ ಅಂದ್ರೆ ಹಾಕೊಳ್ಬೇಕು ಅಂತಲ್ಲ. ಯಜ್ಞೋಪವೀತದ ಧರ್ಮ ಏನು? ಋಕ್ತಿ ಯಜಸ್ಸು ಸಾಮಗಳ ಅಧ್ಯಯನ. ಅವನ ಆ ಯಜ್ಞೋಪವೀತ ಹಾಕೊಂಡಿದ್ದಾನೆ ಅಂದ್ರೆ ಆ ಅಧ್ಯಯನವನ್ನು ನಿರಂತರ ಮಾಡಬೇಕು. ಆಮೇಲೆ ಸ್ವಾಧ್ಯಾಯಿ, ತನಗೆ ತಾನು ಹೇಳ್ಕೊಳ್ಬೇಕು. ಕೇವಲ ಓದುದು ಅಂತ ಅಂತ ಹುರುಟು ಹಾಕೋದಲ್ಲ, ಅದನ್ನು ಬಾಯ್ಪಾಠ ಮಾಡುವುದು ಅಂತ ಅಷ್ಟೇ ಅಲ್ಲ. ಸ್ವ ಅಧ್ಯಾಯ, ತನಗೆ ತಾನು ಹೇಳಬೇಕು. ಅಂದ್ರೆ ಬೇರೆ 2 ತರದ ಪ್ರವಚನ ಇದೆ, ಸ್ವಪ್ರವಚನ, ಪರಪ್ರವಚನ ಅಂತ. ಸ್ವಪ್ರವಚನ ಮಾಡದೆ ತನಗೆ ತಾನು ಅಧ್ಯಯನದಲ್ಲಿ ಹೊಸ ತರದಲ್ಲಿ ಅದನ್ನು ಹೇಗೆ ಆಲೋಚಿಸುವುದು ಅಂತ ತನ್ನಲ್ಲಿ ತಾನು ಪ್ರಶ್ನೆ ಹಾಕಿಕೊಳ್ಳದೆ ಅವನು ಹೊರಗೆ ಏನೂ ಚಿಂತನೆ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಮಾಡ್ತಾ ಇದ್ದಾನೆ ಅಂದ್ರೆ ಅದು ಅವನಿಗೂ ನೆನಪಿರಲ್ಲ. ಬೇರೆಯವ್ರಿಗೆ ಹೇಳಿದ ತಕ್ಷಣ ಅದು ಅವ್ರ ಜೊತೆಗೆ ಹೋಗಿರುತ್ತೆ, ಅವನಿಗೆ ಅದು ಉಪಯೋಗಕ್ಕೆ ಬರಲ್ಲ. ಯಾರು ನಿತ್ಯ ಸ್ವಾಧ್ಯಾಯಿ, ಇದು ವರ್ಷಕ್ಕೊಮ್ಮೆ ನಮಗೆ ಫಾದರ್ಸ್ ಡೇ, ಮದರ್ಸ್ ಡೇ ಬಂದ ಹಾಗೆ, ಟೀಚರ್ಸ್ ಡೇ ಬಂದ ಹಾಗೆ ಒಂದು ದಿವಸ ಓದಿ ನೋಡಿ ನಮ್ಮ ಹತ್ರನೂ ಓದುವ ಸಾಮರ್ಥ್ಯ ಇದೆ ಅಂತ ತೋರಿಸಿದ್ರೆ ಉಪಯೋಗ ಇಲ್ಲ. ಇದು ನಿತ್ಯ ಅಧ್ಯಯನ. ಪತಿತ ಅನ್ನ ವರ್ಜಿ. ಪತಿತರು ಅಂದ್ರೆ ದುಡ್ಡನ್ನ ಸರಿಯಾದ ದಾರಿಯಲ್ಲಿ ತರದವರು. ಏನೇನು ಅವ್ಯವಹಾರಗಳಿರ್ತವೆ, ಅನ್ಯಾಯಗಳನ್ನು ಮಾಡಿರ್ತಾರೆ, ಅಪವಾದಗಳ ಸುರಿಮಳೆ ಸುರಿದಿರುತ್ತೆ, ಮೂಡ ಗೀಡ ಹೂಡ ಏನೇನೋ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದರಿಂದಾಗಿ ಸಂಪಾದಿಸಿದ್ದನ್ನು ನಾವು ಬೇಕಾದಷ್ಟು ದಾನ ಧರ್ಮ ಮಾಡಿ ಪುಣ್ಯ ತಂದ್ಕೊಳ್ತೇವೆ ಅಂತ ಒಂದು ಭ್ರಮೆ ಇರುತ್ತೆ. ಅಂಥವರ ಅನ್ನವನ್ನು ವರ್ಜಿಸಬೇಕು. ಆ ಅನ್ನದಿಂದ ಯಾವತ್ತೂ ಕೂಡ ನಾನು ಗೆಲ್ತೇನೆ ಅಂತ ಭಾವಿಸಬಾರ್ದು. ಅವರಿಗಾಗುತ್ತೆ, ಇವನು ಸಾಯ್ತಾನೆ. ಕೊಡೋರ್ ಸಮಸ್ಯೆ ಅಂದ್ರೆ ಕೊಡೋರ್ ಸಮಸ್ಯೆ ಅಲ್ಲ, ಅದನ್ನೇ ಇವನು ಅವ್ರು ಕೊಡಬಾರ್ದು ಹೇಳಿಲ್ಲ, ಇವನು ತಗೊಳ್ಬಾರ್ದು ಹೇಳಿದ್ದು. ಪತಿತಾನ್ನ ವರ್ಜಿ, ಇವನು ವರ್ಜನೆ ಮಾಡ್ಬೇಕು, ಇವನು ಎಚ್ಚರದಲ್ಲಿರ್ಬೇಕು, ಅದನ್ನೆಲ್ಲ ತಗೊಳ್ಬಾರ್ದು. ಅದನ್ನ ನ್ಯಾಯವಾಗಿ ದಾನ ಮಾಡಿ, ಬೇರೆಯವರಿಗೆ ಅಂದ್ರೆ ಸಹಾಯ ಮಾಡಿ. ಇನ್ನೂ ಬೇಕಾದಷ್ಟು ಜನ ಇದ್ದಾರಲ್ವಾ, ದೀನರು, ಕಷ್ಟದಲ್ಲಿರುವವರು ಅಂತ ಇದ್ದಾರಲ್ಲ, ಅವರಿಗೂ ಕೊಡ್ಬೋದು. ಮನೆ ಇಲ್ಲದವ್ರಿಗೆ ಮನೆ ಮಾಡಿ ಕೊಡಿ. ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋರಿಗೆ ಆ ಊರಲ್ಲೊಂದು ಶಾಲೆ ಮಾಡಿ ಕೊಡಿ. ಮಕ್ಕಳಿಗೆ ಫ್ರೀಯಾಗಿ ಅಧ್ಯಯನಕ್ಕೆ ವ್ಯವಸ್ಥೆ ಮಾಡಿ, ಒಂದು ಆಸ್ಪತ್ರೆ ಮಾಡಿ, ಊರಿಗೆ ಬೇಕಾದ ಪದಾರ್ಥಗಳಲ್ಲಿ ಬೆಳಿಲಿಕ್ಕೆ, ಕೃಷಿಗೆ ಬೇಕಾದ ಸಲಕರಣೆಗಳನ್ನು ಒದಗಿಸಿ, ಆ ಊರಿಗೆ ನೀರು ತನ್ನಿ, ಒಂದು ನಾಲೆ ಮಾಡಿಸಿ, ಎಷ್ಟು ಕೆಲಸನೂ ಮಾಡ್ಬೋದು. ಬಿಳಿ ಆಗ್ಬೇಕು ಅಂದ್ರೆ ಯಾರೋ ಒಬ್ಬ ಮೂರ್ಖನಿಗೆ ಕೊಟ್ಟು ದಾನ ಮಾಡಿ ಆಗ್ಬೇಕಾಗಿಲ್ಲ. ಬೇಕಾದಷ್ಟಿದೆ ದಾರಿ. ಇವನು ಪತಿತಾನ್ನ ವರ್ಜಿ, ತನ್ನ ಅಧ್ಯಯನ ಮುಂದುವರಿಬೇಕಾ ಅಂತ ಅನ್ನಗಳ ಸೇವೆ ಮಾಡಬಾರದು. ಸತ್ಯಂ ಬ್ರುವನ್, ಪ್ರಾಮಾಣಿಕನಾಗಿ ಬದುಕ್ತಾ, ಗುರವೇ, ಗುರುಗಳಲ್ಲಿ ಎಲ್ಲವನ್ನು ಒಪ್ಪಿಸಿ, ಕರ್ಮ ಕುರುವನ್, ಗುರುಗಳ
ಶುಶ್ರೂಷಾದಿ ಕರ್ಮಗಳನ್ನ ನಿರಂತರ ಮಾಡ್ತಾ ಯಾರು ಉಳಿತಾನೋ ಅಂತಹ ಋತ್ವಿಜ ನಚ್ಯವತೆ ಬ್ರಹ್ಮಲೋಕ, ಉತ್ತಮ ಲೋಕಗಳಿಂದ ಅವನು ಜಾರುವುದಿಲ್ಲ. ಇಲ್ಲ ಅಂದ್ರೆ ಜಾರ್ತಾನೆ ಅಂತಾನೆ ಅರ್ಥ. ಇಷ್ಟು ಕೆಲಸ ಮಾಡಿಕೊಳ್ಳದೆ ಅಧ್ಯಯನ ಮಾಡಲ್ಲ, ನಿತ್ಯ ಸ್ನಾನಾದಿ ಸ್ನಾನ ಸಂಧ್ಯಾಂಗ ಕರ್ಮಗಳನ್ನು ಮಾಡಲ್ಲ, ಅಥವಾ ತನಗೆ ಯಾವ ದೃಷ್ಟಿಯಿಂದ ದೀಕ್ಷೆ ಅಂತ ಯಜ್ಞೋಪವೀತ ಹಾಕಿದ್ದಾರೋ ಅದಕ್ಕೆ ಸರಿಯಾಗಿ ಬದುಕುವುದಿಲ್ಲ, ಅವನು ಬ್ರಾಹ್ಮಣ ಬಂಧು. ಅಂದ್ರೆ ಇದರಲ್ಲಿ ಎಲ್ಲನೂ ಮಾಡ್ಲಿಕ್ಕೆ ಎಲ್ಲರಿಗೂ ಆಗ್ಲಿಕ್ಕಿಲ್ಲ, ಕಾಲದೋಷಗಳು ಇವೆ. ಆದ್ರೆ ಕನಿಷ್ಠ ಪಕ್ಷ ಅಷ್ಟು ಎಚ್ಚರ ಇದು, ಅದಕ್ಕೆ ಪ್ರಯತ್ನ ಆದ್ರೂ ಮಾಡ್ತಿರ್ಬೇಕು. ಬೇರೆಯವರ ಹಾಗೆ ನಾನು ಸುಖವಾಗಿರ್ಬೇಕು ಅಂತ ಅವನು ಯೋಚಿಸಿದರೆ ಅದು ಅಲ್ಲಿಗೆ ಮುಗಿದೋಯ್ತು. ಕನಿಷ್ಠ ಪಕ್ಷ ಆ ಪ್ರಯತ್ನದಲ್ಲಿ ಇವತ್ತು ಒಲೆಯಲ್ಲಿ ಊಟ ಮಾಡಬೇಕು ಅಂತಿದ್ರೆ ಅವನಿಗೆ ಅವಕಾಶವೇ ಇಲ್ಲ. ಹೆಂಗ್ ಬದುಕ್ತಾನೆ? ಶುದ್ಧವಾದ ಅನ್ನ, ಶುದ್ಧವಾದ ಪದಾರ್ಥವನ್ನ ತಯಾರು ಮಾಡಿಕೊಂಡು ಮಾಡಬೇಕು ಅಂತಿದೆ. ಪೇಟೆಯಲ್ಲೆಲ್ಲ ಕಟ್ಟಿಗೆಲು ಒಲೆ ಹಾಕಿದ್ರೆ ಮೇಲ್ಮನೆಯವರು ಬೈತಾರೆ, ಆಗ ಅವನು ಅನಿವಾರ್ಯವಾಗಿ ಅದನ್ನು ಬಿಡಬೇಕಾಗುತ್ತೆ. ಆದರೆ ಕನಿಷ್ಠ ಪಕ್ಷ ಅದೊಂದು ಎಚ್ಚರ ಇದ್ದು ಆ ರೀತಿಯಾಗಿ ಸರಳೀಕೃತವಾದ ಬದುಕನ್ನ ಹೇಗೆ ನಡೆಸ್ಬೋದು ಪ್ರಾಮಾಣಿಕವಾಗಿ ಅನ್ನೋದನ್ನ ಅವನು ಯೋಚಿಸಬೇಕು ಅಂತ ಒಟ್ಟು ತಾತ್ಪರ್ಯ. ಎರಡನೇದ್ದು ಅಧೀತ್ಯ ವೇದಾನ್ ಪರಿಸಂಸ್ಥೀರ್ಯ ಚಾಗ್ನೀನ್ ಇಷ್ಟ್ವಾ ಯಜ್ಞೈ ಪಾಲಯಿತ್ವಾ ಪ್ರಜಾಶ್ಚ ಗೋ ಬ್ರಾಹ್ಮಣಾರ್ಥಂ ಶಸ್ತ್ರಪೂತಾಂತರಾತ್ಮ ಹತಃ ಸಂಗ್ರಾಮೇ ಕ್ಷತ್ರಿಯ ಸ್ವರ್ಗಮೇತಿ. ಕ್ಷತ್ರಿಯನಾದವನು ಹೇಗಿರಬೇಕು? ಅಧೀತ್ಯ ವೇದಾನ್, ವೇದಗಳನ್ನ ಅಧ್ಯಯನ ಮಾಡಬೇಕು. ಪರಿಸಂಸ್ಥೀರ್ಯ ಅಗ್ನೀನ್, ಸಂಸ್ತರಣೆ ಹಾಕಿ ಅಂದ್ರೆ ಹೊರಗಿನಿಂದ ದರ್ಭೆಯನ್ನ ಪರಿಸ್ತರಣೆ ಹಾಕುವುದು ಅಂತ ಹೇಳ್ತಾರೆ. ಅಗ್ನಿಯನ್ನ ಪರಿಸ್ತರಣೆ ಮಾಡಿ ಅಂದ್ರೆ ಅವನಿಗೆ ಕೇವಲ ಅದು ವೈಯಕ್ತಿಕ ಆಹುತಿಗಳನ್ನು ಕೊಡುವುದಲ್ಲ, ಅವನು ದೇಶಕ್ಕೋಸ್ಕರ ಕೆಲವು ಆಹುತಿ ಕೊಡ್ಲಿಕ್ಕಿರುತ್ತೆ. ಹಾಗಾಗಿ ಅಂತಹ ಅಗ್ನಿಯನ್ನ ಪರಿಚಾರ ಮಾಡ್ತಾ ಇಷ್ಟ್ವ ಯಜ್ಞೈ ಪ್ರಜಾ ಪಾಲಯಿತ್ವ, ತನ್ನ ಅಧೀನದಲ್ಲಿರುವಂತಹ ರಾಷ್ಟ್ರವನ್ನ, ತನ್ನ ಅಧೀನದಲ್ಲಿರುವ ರಾಜ್ಯವನ್ನ ಶ್ರದ್ಧೆಯಿಂದ ಪಾಲಿಸುತ್ತಾ, ಮತ್ತೆ ತಾನು ಶಸ್ತ್ರವನ್ನು ಯಾಕೆ ಹಿಡಿದಿದ್ದೇನೆ ಅಂದ್ರೆ ಗೋಬ್ರಾಹ್ಮಣ ಅರ್ಥಂ, ಹಸುವನ್ನ ವೇದವನ್ನ ಉಳಿಸಬೇಕು, ಅದನ್ನು ಓದುವಂತಹ ಜ್ಞಾನಿಗಳಿಗೆ ರಕ್ಷಣನಿಂದ ಸಿಗಬೇಕು ಅನ್ನೋದು ಅವನ ತಲೆಯಲ್ಲಿ ನಿರಂತರ ಇರಬೇಕು. ರಾಮನು ತಾಟಕೆಯನ್ನು ಕೊಲ್ಲು ಅಂತ ಹೇಳುವಾಗ ಇದೇ ಮಾತು ಹೇಳ್ತಾನೆ, ಗೋಬ್ರಾಹ್ಮಣ ವದಾರ್ಥಾಯ. ನಮ್ಮಪ್ಪ ನಿಮ್ಮೊಟ್ಟಿಗೆ ಕಳಿಸಿದ್ದೇ ತನ್ನ ಪ್ರಧಾನವಾದ ಧರ್ಮ ಏನು ಅಂತಂದ್ರೆ ಇದೆರಡರ ರಕ್ಷಣೆ ಆಯಿತು ಅಂದ್ರೆ ಉಳಿದರ ರಕ್ಷಣೆ ಆಯಿತು ಅಂತ ಅರ್ಥ. ಈ ಜ್ಞಾನವೇ ರಕ್ಷಣೆ ಆಗದೇ ಇದ್ರೆ ಉಳಿದ ಯಾವುದು ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಣಿಗಳಲ್ಲಿ ಕೇವಲ ತನ್ನ ಇರುವಿಕೆಯಿಂದ ಭೂಮಿಗೆ ರಕ್ಷಣೆ ಕೊಡುವಂಥದ್ದು ಹಸು. ಅದು ಉಳಿಯಿತು ಅಂದ್ರೆ ಉಳಿದೆಲ್ಲ ಸ್ಪೀಶೀಸ್ ಉಳಿಯುತ್ತೆ. ಅದು ಹೋಯ್ತು ಅಂದ್ರೆ ಉಳಿದ ಎಲ್ಲಾ ಸ್ಪೀಶೀಸ್ಗಳು ತನ್ನಿಂತಾನೇ ನಷ್ಟ ಹೊಂದುತ್ತೆ ಅನ್ನೋದು ಸೂಕ್ಷ್ಮ. ಅದಕ್ಕೋಸ್ಕರ ಅವರಷ್ಟೇ ಹೇಳುದು ಉಳಿದ ಪ್ರಾಣಿಗಳನ್ನು ಕೊಲ್ಲಬೇಕು ಅಂತ ಅರ್ಥ ಅಲ್ಲ, ಅಥವಾ ಉಳಿದ ಜೀವರಾಶಿಗೆ ಅವನು ಅಧಿಕಾರ ಅಂದ್ರೆ ರಕ್ಷೆ ಕೊಡಬಾರದು ಅಂತ ಅರ್ಥ ಅಲ್ಲ. ಇದೆರಡು ಒಟ್ಟಿಗಿತ್ತು ಅಂದ್ರೆ ಇದೇ ಕೊಟ್ಟಾದ್ಮೇಲೆ ಉಳಿದದನ್ನು ಕೊಡಬಾರ್ದ? ಕೊಟ್ಟೆ ಕೊಡ್ತಾರೆ ಅಂತ ಅರ್ಥ. ಹತಃ ಸಂಗ್ರಾಮಿ, ಇಷ್ಟು ಮಾಡ್ತಾ ಮಾಡ್ತಾ ಒಂದು ವೇಳೆ ಇಷ್ಟರ ರಕ್ಷಣೆಗೋಸ್ಕರ, ಇಷ್ಟರ ಪಾಲನೆಗೋಸ್ಕರ ಯುದ್ಧದಲ್ಲಿ ಅವನು ತೀರಿಕೊಂಡ ಅಂದ್ರೆ, ಕ್ಷತ್ರಿಯನಾದವನಿಗೆ ಇಮಂ ಧರ್ಮ್ಯಂ ಏನು ಅರ್ಜುನನಿಗೆ ಹೇಳುವಾಗ ಧರ್ಮ್ಯಾದ್ಯ ಯುದ್ಧ ಶ್ರೇಯೋನ್ಯತ್ ಕ್ಷತ್ರಿಯಸ್ಸನ ವಿದ್ಯತೆ, ಧರ್ಮ್ಯವಾದ ಯುದ್ಧ ನಿನಗೆ ಒದಗಿದಾಗಿ ಇದನ್ನ ಕೈಬಿಟ್ರೆ ಇಂಥ ಅವಕಾಶ ಜೀವನದಲ್ಲಿ ಕ್ಷತ್ರಿಯನಿಗೆ ಮತ್ತೊಮ್ಮೆ ಸಿಗಲ್ಲ. ನೀನಾಗಿ ಕೆರ್ಕೊಂಡು ಹೋಗೋದಲ್ಲ ಯುದ್ಧಕ್ಕೆ, ಆದ್ರೆ ಧರ್ಮ ಉಳಿಸುವುದಕ್ಕೆ ಒಂದು ಅವಕಾಶ ಸಿಕ್ಕಿದ ಭಾಗದಲ್ಲಿ ನೀನಿದ್ದಿ ಅಂತ ಅನ್ನೋದು ತಾನಾಗಿ ಬಂದ ಪುಣ್ಯದ ಭಾಗ ಇದು. ಇದನ್ನು ನೀನು ಅನುಸರಿಸದೆ ಹೋದಿ ಅಂತ ಅಂದ್ರೆ ಮತ್ತೊಮ್ಮೆ ಇಂಥದ್ದು ಸಿಗಲ್ಲ. ಮತ್ತೆ ನೀನು ಅಂತಹ ಅವಕಾಶವನ್ನು ಕಳ್ಕೊಂಡ ಮೇಲೆ ಮತ್ತೆ ನೀನು ಎಷ್ಟೇ ಸತ್ಕರ್ಮ ಮಾಡಿದ್ರು ಯುದ್ಧದಲ್ಲಿ ಧರ್ಮಕ್ಕಾಗಿ ಮೈಯನ್ನು ಬೆವರಳಿಸುವುದೇನಿದೆ ಅದು ಮಹಾಪುಣ್ಯವನ್ನು ಕೊಡುವಂತಹ ಅವಕಾಶ. ಆದ್ರಿಂದಾಗಿ ಸಂಗ್ರಾಮೇ ಕ್ಷತ್ರಿಯ ಹತಃ ಸ್ವರ್ಗಮೇತಿ. ಒಂದು ವೇಳೆ ಅವನ ಜೀವನದಲ್ಲಿ ಧರ್ಮಕ್ಕಾಗಿ ಯುದ್ಧ ಮಾಡಿ ಪ್ರಾಣವನ್ನು ಬಿಡುವ ಪ್ರಸಂಗ ಬಂತು ಅಂದ್ರೆ ಅದು ಅವನ ದೊಡ್ಡ ಭಾಗ್ಯ, ಅವನು ಸ್ವರ್ಗಕ್ಕೆ ಹೋಗ್ತಾನೆ. ಅವನು ಯಾವ ಉಳಿದ ವಿಷಯದಲ್ಲಿ ಎಲ್ಲೋ ಒಂದು ಸ್ವಲ್ಪ ನ್ಯೂನತೆ ಇದ್ರೂ ಕೂಡ ಹೆದರದೆ ಇನ್ನೊಬ್ಬರ ರಕ್ಷೆಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೇನೆ ಅಂತ ಒಂದೇ ಒಂದು ಅವನ ನಿಸ್ವಾರ್ಥ ಬುದ್ಧಿ ಈ ಎಲ್ಲ ಕರ್ಮಗಳ ಫಲವನ್ನು ಅವನಿಗೆ ಕೊಟ್ಟು ಬಿಡುತ್ತೆ. ವೈಶ್ಯೋಧೀತ್ಯ ಬ್ರಾಹ್ಮಣಾನ್ ಕ್ಷತ್ರಿಯಾಂಶ್ಚ ಧನೈ ಕಾಲೇ ಸಂವಿಭಜ್ಯಾಶ್ರಿತಾಂಶ್ಚ ತ್ರೇತಾಪೂತಂ ಧೂಮಮಾಘ್ರಾಯ ಗಂಧಂ ಪುಣ್ಯಂ ಪ್ರೇತ್ಯ ಸ್ವರ್ಗೇ ದಿವ್ಯ ಸುಖಾನಿ ಭುಂಕ್ತೆ. ವೈಶ್ಯನಾದವನು ಅಧೀತ್ಯ ವೇದಾನ್,
ಶಾಸ್ತ್ರಗಳನ್ನು ಚೆನ್ನಾಗಿ ಓದಿಕೊಂಡು ವೇದವನ್ನು ಅಧ್ಯಯನ ಮಾಡಿ ರಾಜನಿಗೆ ಟ್ಯಾಕ್ಸ್ ಕಟ್ಟುವ ಮೂಲಕ, ಅಧ್ಯಯನ ಮಾಡುವಂತಹ ಋತ್ವಿಜರಿಗೆ ದಾನ ಮಾಡುವ ಮೂಲಕ ತನ್ನ ಸಂಪತ್ತನ್ನ ಕಾಲೇ ಸಂವಿಭಜ್ಯ ಸರಿಯಾಗಿ ವಿಭಾಗ ಮಾಡಬೇಕು. ಎಲ್ಲ ಇದ್ದದ್ದೆಲ್ಲ ಕೊಡಿ ಅಂತ ಹೇಳಿಲ್ಲ, ಸರಿಯಾಗಿ ಸಂವಿಭಜ್ಯ ಕಾಲೇ ಕೊಡಬೇಕಾದದನ್ನು ಕೊಡುವ ಕಾಲಕ್ಕೆ ಕೊಡಬೇಕು. ನಾನು ಇವತ್ತು ಕೊಡಲ್ಲ ನಾಳೆ ಕೊಡ್ತೇನೆ ಅಂದ್ರೆ ಅವನ ಅಗತ್ಯ ಏನಿರುತ್ತೋ ಗೊತ್ತಿಲ್ಲ. ಅದರಿಂದ ಯಾರಿಗೆ ಏನಾದರೂ ಕೊಡುವುದಿದ್ದಾಗ ಕಾಲದಲ್ಲಿ ಕೊಡುವುದು ಅನ್ನೋದು ಅವನ ಧರ್ಮ. ಸಂವಿಭಜ್ಯ ಆಶ್ರಿತಾಂಶ, ಇನ್ನು ತನ್ನನ್ನು ಆಶ್ರಯಿಸಿ ಒಂದಿಷ್ಟು ಜನ ಕೆಲಸಗಾರರು ಬದುಕ್ತಾ ಇರ್ತಾರೆ, ಅವರನ್ನೂ ಚೆನ್ನಾಗಿ ತನ್ನ ಸಂಪಾದನೆಯಲ್ಲಿ ಅವರ ಶ್ರಮ ಇದೆ ಅಂದಮೇಲೆ ಅವ್ರಿಗೆ ಕೊಡಬೇಕಾದ ವಸ್ತುಗಳನ್ನು ಕೊಟ್ಟು, ತ್ರೇತಾಪೂತಂ, ಅವನಿಗೂ ಅಗ್ನಿಯ ಆರಾಧನೆ ಇದೆ, 3 ಅಗ್ನಿಗಳು, ತ್ರೇತಾಪೂತ 3 ಅಗ್ನಿಗಳಿಂದ ಪವಿತ್ರನಾದ ಧೂಮಮಾಘ್ರಾಯ ಪುಣ್ಯಂ, ಒಳ್ಳೆಯ ಸಂಸ್ಕಾರಯುಕ್ತವಾದ ಅಗ್ನಿಯಲ್ಲಿ ಆಹುತಿಗಳನ್ನು ತಾನೂ ಕೂಡ ಕೊಟ್ಟು ಅದರ ಧೂಮವನ್ನು ಸ್ವೀಕರಿಸಬೇಕು. ಪ್ರೇತ್ಯ ಸ್ವರ್ಗೆ ದಿವ್ಯ ಸುಖಾನಿ ಭುಂಕ್ತೆ, ಯಾರು ಈ ರೀತಿಯಾಗಿ ಬದುಕ್ತಾನೋ, ಪ್ರೇತ್ಯ ಶರೀರವನ್ನು ತೊರೆದ ಬಳಿಕ ಸ್ವರ್ಗದಲ್ಲಿ ದಿವ್ಯ ಸುಖಾನಿ ಭುಂಕ್ತೆ, ಉತ್ತಮವಾದ ಸುಖದ ಬದುಕನ್ನು ಆತ ಹೊಂದುತ್ತಾನೆ. ಬ್ರಹ್ಮಕ್ಷತ್ರಂ ವೈಶ್ಯವರ್ಣಂಚ ಶೂದ್ರ ಕ್ರಮೇಣೈತಾನ್ಯಾಯತಃ ಪೂಜಯಾನಃ ತುಷ್ಟೇ ಶ್ವೇತೇಷ್ವ್ಯಥೋ ದಗ್ಧ ಪಾಪಃ ತ್ಯಕ್ತ್ವಾ ದೇಹಂ ಸ್ವರ್ಗ ಸುಖಾನಿ ಭುಂಕ್ತೆ. ಇನ್ನು ಕೊನೆಯಲ್ಲಿ ಉಳಿದವನನ್ನ ಹೇಳ್ತಾ ಇದ್ದಾರೆ. ಈ ಮೇಲಿನ 3 ತ್ರೈವರ್ಣಿಕರಿಗೆ ಕ್ರಮೇಣ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅವರಿಗೆ ಗೌರವ ಕೊಡಬೇಕು. ಎಲ್ಲರಿಗೂ ಒಂದೇ ತರ ಅಲ್ಲ. ಪೂಜಯಾನಃ ಕ್ರಮೇಣೈವ ಪೂಜಯಾನಃ ತುಷ್ಟೇಶು ಏತೇಷು ಅವ್ಯಥಃ, ಇವರಿಷ್ಟು ಜನರಿಗೆ ಅವರವರ ಕರ್ತವ್ಯದಲ್ಲಿ ಸಹಾಯಕವನು ಬಂದ ಅಂತಂದ್ರೆ ಇವರು ತೃಪ್ತರಾಗ್ತಾರೆ ಅನ್ನುವ ಕಾರಣಕ್ಕಾಗಿ, ಮತ್ತೆ ಅವ್ಯಥಃ ತಾನು ಇದೆಲ್ಲ ಮಾಡ್ಬೇಕಲ್ಲಪ್ಪ, ನನ್ನನ್ನ ಏನೋ ಒಂದು ಈ ರೀತಿಯಾದ ದುಸ್ಥಿತಿಗೆ ಬಂತಲ್ಲಪ್ಪ ಅಂತ ಯೋಚನೆ ಮಾಡದೆ ಅಷ್ಟೇ ಮಾಡಿದರೆ ಅವನ ಬೌದ್ಧಿಕವಾದ ಮಟ್ಟವೂ ಅಷ್ಟೇ ಇದ್ದು ಅವನ ಅದೇ ಪ್ರಾಮಾಣಿಕವಾದ ನೆಲೆಯಲ್ಲಿ ಅದನ್ನು ಮಾಡಿದ ಅಂದ್ರೆ ಮುಂದೆ ಆ ಬೌದ್ಧಿಕತೆ ಬೆಳೆಯುತ್ತೆ, ಮುಂದೆ ಮತ್ತೆ ಅವನಿಗೆ ಅದಕ್ಕೆ ಬೇಕಾದ ಶಕ್ತಿ ಒದಗತ್ತೆ. ಇಲ್ಲ ಅದು ಇಲ್ಲ ಅಂತಾದ್ರೆ ಅಷ್ಟರಿಂದನೇ ಅವನಿಗೆ ಸಿಗಬೇಕಾದ ಪುಣ್ಯ, ಅಷ್ಟರಿಂದ ಸಿಗಬೇಕಾದ ಉತ್ತಮ ಸ್ಥಿತಿ ಅವನಿಗೆ ಒದಗುತ್ತೆ. ತ್ಯಕ್ತ್ವಾ ದೇಹಂ ಸ್ವರ್ಗ ಸುಖಾನಿ ಭುಂಕ್ತೆ, ಈ ರೀತಿಯಾಗಿ ಬದುಕನ್ನು ಯಾರು ತುಷ್ಟೇಶು ಏತೇಶು, ಈ ಇಷ್ಟು ಜನರಿಗೆ ಸಂತೋಷವನ್ನು ಒದಗಿಸಿದ ಅನ್ನುವ ಕಾರಣಕ್ಕಾಗಿ ದಗ್ಧ ಪಾಪಗಳನ್ನು ಕಳೆದುಕೊಂಡವನಾಗಿ ತ್ಯಕ್ತ್ವಾ ದೇಹವನ್ನು ತೊರೆದು ಸ್ವರ್ಗ ಸುಖಾನಿ ಭುಂಕ್ತೆ, ಸ್ವರ್ಗ ಸುಖವನ್ನು ಅನುಭವಿಸ್ತಾನೆ. ಚಾತುರ್ವರ್ಣಸ್ಯೇಷ ಧರ್ಮಸ್ತವೇ ತವೋಕ್ತೋ ಹೇತುಂ ಚಾನು ಬ್ರುವತೋ ಮೇ ನಿಬೋಧ ಕ್ಷಾತ್ರಾತ್ ಧರ್ಮಾತ್ ಹೀಯತೆ ಪಾಂಡುಪುತ್ರ ತ್ವಂ ರಾಜನ್ ರಾಜಧರ್ಮೇ ನಿಯುಂಕ್ಷ್ವ. ನಿನಗೆ ನಾನು ಎಲ್ಲ ಆಚರಣೆಗಳ ಬಗ್ಗೆಯೂ ಹೇಳಿ ಆಯಿತು. ನಿನಗೆ ಮುಖ್ಯವಾಗಿ ಬೇಕಿದ್ದಿದ್ದು ಕ್ಷತ್ರ ಧರ್ಮದ ಎಚ್ಚರಿಕೆ. ಅದರಿಂದಾಗಿ ನೀನು ಕ್ಷಾತ್ರ ಧರ್ಮವನ್ನ ಮನಸ್ಸಿನಲ್ಲಿ ಸರಿಯಾಗಿ ಆಲೋಚನೆ ಮಾಡಿ ಈಗ ನೀನು ಬಿಡ್ತಾ ಇದ್ದಿ. ಹೀಯತೆ ಪಾಂಡುಪುತ್ರಾನ್ನ ಹೀಯತೆ, ನಿನ್ನವರನ್ನ ನೀನು, ಕ್ಷತ್ರನ ಮುಖ್ಯ ಧರ್ಮ ಏನು? ತನ್ನವರು ಯಾರಾದ್ರೂ ಇದ್ರೆ ಅವರನ್ನೆಲ್ಲ ಒಳಗೆ ಕರೆಸಿಕೊಂಡು ಅವರಿಗೆ ರಕ್ಷಣೆ ಕೊಡಬೇಕು. ಆದರೆ ನೀನಾಗಿ ನಿನ್ನ ಮಕ್ಕಳ ಕೈಯಿಂದ ಪಾಂಡವರಿಗೆ ಹಾನಿ ಉಂಟಾಗುವ ಹಾಗೆ ಮಾಡ್ತಾ ಇದ್ದಿ. ಅದರಿಂದಾಗಿ ಪಾಂಡುಪುತ್ರ ತ್ವಂ ರಾಜನ್ ರಾಜಧರ್ಮೇ ನಿಯುಂಕ್ಷ್ವ, ಅವರಿಗೂ ಇನ್ನೊಬ್ಬರಿಗೆ ಅವರ ಧರ್ಮವನ್ನು ಪಾಲಿಸುವುದಕ್ಕೆ ಅನುಕೂಲ ಮಾಡಿಕೊಡುವುದೂ ನಿನ್ನ ಧರ್ಮವೇ. ಕೇವಲ ನಿನ್ನ ಧರ್ಮ ಪಾಲಿಸುವುದಷ್ಟೇ ಅಲ್ಲ, ನಿಯುಂಕ್ಷ್ವ, ಪಾಂಡುಪುತ್ರರನ್ನ ರಾಜ್ಯದ ಅಧಿಕಾರದಲ್ಲಿ ನಿಯೋಜನೆಗೊಳಿಸು, ಆಗ ನಿನ್ನ ಧರ್ಮವೂ ಸಾರ್ಥಕ ಆಗುತ್ತೆ. ಅವರು ಕೂಡ ಧರ್ಮವನ್ನು ಮಾಡಿಕೊಳ್ಳಿಕ್ಕೆ ನೀನು ಅವಕಾಶ ಕೊಟ್ಟಿ ಅನ್ನುವ ಕಾರಣಕ್ಕಾಗಿ ಅವರ ವಿರೋಧ ಇಲ್ಲದೆ ಅವರು ಕೂಡ ಪುಣ್ಯವನ್ನು ಸಂಪಾದಿಸುವುದಕ್ಕೆ ನೀನು ಕೊಟ್ಟ ಅವಕಾಶ ನಿನ್ನ ಪುಣ್ಯಕ್ಕೆ ಹೆಚ್ಚಳಕ್ಕೆ ಕಾರಣ ಆಗುತ್ತೆ. ಇದಿಷ್ಟು ಯೋಚನೆ ಮಾಡಿ ಬಿಟ್ಟು ಕೊಡುವುದರಲ್ಲಿ 100 ಫಲ ಇದೆ. ಸ್ವಾರ್ಥದ ದೃಷ್ಟಿಯಿಂದ ಎಲ್ಲ ನನಗೆ ಸಿಗಬೇಕು ಅನ್ನೋ ಒಂದೇ ಕಾರಣಕ್ಕೆ ಅವರನ್ನು ದೂರ ಇಟ್ಟರೆ ಯಾವುದೂ ನಿನ್ನ ಕೈಗೆ ಸೇರದಂತಹ ದುಸ್ಥಿತಿ ಎದುರಾಗುವ ಸಾಧ್ಯತೆ ಇದೆ. ಹಾಗಾಗಿ ಇಷ್ಟನ್ನ ಇಲ್ಲಿ ಹೇಳುವ ಉದ್ದೇಶ ಇದ್ದದ್ದು ಅವನಿಗೆ ಎಲ್ಲವನ್ನು ನೀನು ಸರಿಯಾಗಿ ನೋಡಬೇಕು, ಎಲ್ಲದಕ್ಕೂ ನೀನು ಸರಿಯಾಗಿ ಗಮನ ಕೊಡಬೇಕು ಅಂತ. ಆದರೆ ಒಂದು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಧ್ಯದಲ್ಲಿ ಬಂತು ಅನ್ನುವ ಕಾರಣಕ್ಕೆ ಹೇಳ್ತಾ ಇರೋದು, ಇಬ್ಬರಿಗೂ ವಸ್ತುತಃ ಕ್ಷತ್ರ ಮತ್ತು ವೈಶ್ಯ ಇಬ್ಬರಿಗೂ ಅಧ್ಯಯನದ ಅವಕಾಶ ಇದೆ, ಮಾಡಬೇಕು, ಅವರ ಅಧಿಕಾರ ಅದು. ಅಂದ್ರೆ ಇದು ನಮ್ಮ ಇತಿಹಾಸವನ್ನು ಗಮನಿಸಿದರೆ ಸುಮಾರು ನಾವು ಯಾವ ಕಾಲಕ್ಕೆ ಬಾಣಭಟ್ಟ ಇತ್ಯಾದಿ ಕವಿಗಳ ಕಾಲದ ತನಕ ನೋಡುತ್ತೇವೆ, ಅಲ್ಲಿ ತನಕ ಇದು ಚೆನ್ನಾಗಿತ್ತು ಈ ವ್ಯವಸ್ಥೆ. ಆದರೆ ಯಾವಾಗ ಈ ವ್ಯಾಪಾರದ ನೆಪದಲ್ಲಿ ಅಂದರೆ 8, 7 ಈ ಶತಮಾನಗಳಲ್ಲಿ ದಾಳಿ ಆಯಿತು ಈ ದೇಶದ ಮೇಲೆ, ಹಿಂದೆ ಏನಾಗ್ತಿತ್ತು ಅಂದರೆ ವಸ್ತುತಃ ಸೋತ ರಾಜನನ್ನ
ಅವನಿಗೆ ಬೇರೆ ವ್ಯವಸ್ಥೆ ಮಾಡಬೇಕು. ಅವನನ್ನ ತನ್ನ ಸೇನಾ ವರ್ಗದಲ್ಲೋ ಅಥವಾ ಎಲ್ಲೋ ಒಂದ್ ಕಡೆ ಅವನು ತೀರಾ ಎದುರಾಳಿಯಾಗಿ ನಿಂತ ಅಂದ್ರೆ ಆಗ ಅವನನ್ನು ಕೊಲ್ತಿದ್ರು, ಮುಖ್ಯ ನಾಯಕನನ್ನ. ಆದ್ರೆ ಉಳಿದ ಸೇನೆಯು ಭಾರತದಲ್ಲಿ ನೋಡಿ, ಕಾಲಯವನನ್ನು ಕೊಂದ ಮೇಲೆ ಅವನ ಸೈನ್ಯವನ್ನು ಕೊಲ್ಲಿಲ್ಲ ಕೃಷ್ಣ. ಅವನ ಸೈನ್ಯವನ್ನ ಮಥುರೆಗೆ ಶಿಫ್ಟ್ ಮಾಡ್ತಾನೆ, ಇಡೀ ಸೈನ್ಯವನ್ನು ತಗೊಂಡೋಗ್ತಾನೆ. ಅವನು ಶತ್ರು ಅಂತಾದ ತಕ್ಷಣ ಅವನಿಗೆ ಸರ್ವಿಸ್ ಕೊಡ್ಲಿಕ್ಕೆ ಬಂದ ಅವನ ಕ್ಷತ್ರ ಸೇನೆಯನ್ನು ನಾಶ ಮಾಡ್ಲಿಲ್ಲ, ಅವರನ್ನು ಒಳಗೆ ಕರ್ಕೊಳ್ತಿದ್ದ. ಈ ವ್ಯವಸ್ಥೆ ಎಲ್ಲಿ ತನಕ ಇತ್ತೋ ಅಲ್ಲಿ ತನಕ ಈ ದೇಶದಲ್ಲಿ 4 ಧರ್ಮಗಳು ಸರಿಯಾಗಿದ್ವು. ಆದ್ರೆ ಯಾವಾಗ ಮುಸ್ಲಿಮರು ಅಟ್ಯಾಕ್ ಮಾಡಿದ್ರು ಈ ದೇಶದ ಮೇಲೆ, ಆವಾಗ ಅವರ ಸೈನ್ಯವನ್ನ ಅವರು ಹಾಗೆ ಉಳಿಸ್ಕೊಳ್ಳಿಲ್ಲ. ಅವ್ರು ಏನ್ ಮಾಡಿದ್ರು ಅಂದ್ರೆ, ಕ್ಷತ್ರ ಧರ್ಮ ಅವ್ರು ಸೋತ ಮೇಲೆ ಅವರ ಇಡೀ ಸೇನೆಯನ್ನ ಅವರ ಜೀತದಾಳುಗಳಾಗಿ ಮಾಡಿದ್ರು. ಒಂದು, ಅವರ ಕ್ಷತ್ರ ಧರ್ಮದಿಂದ ಅವರ ಅಧಿಕಾರದಿಂದ ಕಿತ್ತು ಅವರನ್ನು ಊರಿನಿಂದ ಹೊರಗೆ ಬದುಕುವಾಗ ಮಾಡಿದ್ರು. ಅವರನ್ನು ಅಲ್ಲಿ ಅಧಿಕಾರದ ವಲಯದಲ್ಲೇ ಬಿಟ್ಟುಕೊಡಿಲ್ಲ. ಕಂಸನು ಇದನ್ನೇ ಮಾಡಿದ್ರು. ಇಡೀ ಯಾದವರನ್ನ ಅವರ ಧರ್ಮ ಆಚರಣೆ ಮಾಡ್ಲಿಕ್ಕಾಗದೆ. ಅದೇ ನೀವು ನೋಡಿ ಭಾಗವತದಲ್ಲಿ ಕೃಷ್ಣ ಮಥುರೆಗೆ ಪ್ರವೇಶ ಮಾಡುವಾಗ ಒಬ್ಬ ಹೊಲಿಯೋನ ಮನೆಗೆ ಹೋಗ್ತಾನೆ, ಒಬ್ಬ ಹೂ ಕಟ್ಟೋನ ಮನೆಗೆ ಹೋಗ್ತಾನೆ, ಒಬ್ಬ ಬಟ್ಟೆ ನೇಯುವವನ ಮನೆಗೆ ಹೋಗ್ತಾನೆ. ಇವರೆಲ್ಲ ಯಾದವರು. ಅವರೆಲ್ಲ ತಮ್ಮ ಕಂಸ ಅವರನ್ನ ಅಧಿಕಾರದಿಂದ ಚ್ಯುತಗೊಳಿಸಿ ಅವರನ್ನು ಧರ್ಮಾಂತರ ಅಂದ್ರೆ ಕ್ಷತ್ರ ಧರ್ಮದಿಂದ ಅವರನ್ನ ಪತಿತಗೊಳಿಸಿರ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅವರನ್ನೆಲ್ಲ ಯಾಕೆ ಭೇಟಿಯಾಗಿದ್ದು ಅಂದ್ರೆ, ಕಂಸನನ್ನ ಕೊಂದ ತಕ್ಷಣ ಫಸ್ಟ್ ಅವರನ್ನೆಲ್ಲರನ್ನು ಕರೆಸ್ಕೊತಾನೆ. ಅದಕ್ಕೆ ಅವನಿಗೆ ಯದುಕುಲ ತಿಲಕ ಅಂತ ಹೇಳುದು. ಸುಮ್ಮನೆ ಯದುಗಳ ಕುಲದಲ್ಲಿ ಅವನು ಕೂತ ಅಂತ ಆ ಕಾರಣಕ್ಕೆ ಹೇಳಿದ್ದಲ್ಲ. ಎಲ್ಲ ಯಾದವರನ್ನು ಒಟ್ಟು ಮಾಡ್ತೀನಿ. ಇದನ್ನು ಯಾದವರೇ ಒಂದು ಕಡೆ ಹೇಳ್ತಾರೆ, ನಾವೆಲ್ಲ ನಮ್ಮ ಧರ್ಮ ಬಿಟ್ಟು ಎಲ್ಲೆಲ್ಲೋ ಮೂಲೆಯಲ್ಲಿ ನಮ್ಮ ಸ್ವಧರ್ಮವನ್ನ ತ್ಯಾಗ ಮಾಡಿ ಹೇಗೇಗೋ ಬದುಕ್ತಿದ್ವಿ. ರಸ್ತೆಯಲ್ಲಿ ತೊಳೆಯುವ ಕೆಲಸ, ಇನ್ನೇನೇನೋ ಕೆಲಸದಲ್ಲಿ ಬಿದ್ದಿರ್ತಾರೆ ಅವರು. ಅವ್ರನ್ನೆಲ್ಲ ಕೃಷ್ಣ ವಾಪಸ್ ಕರೆಸ್ಕೊಂಡು ಮತ್ತೆ ನೀವೆಲ್ಲ ಸೈನ್ಯದ ವ್ಯವಸ್ಥೆಯಲ್ಲಿ ನೀವು ಒಂದು ಭಾಗವಾಗಬೇಕು. ಯಾಕಂದ್ರೆ ಅಂಧರು, ಕುಕರರು, ವೃಷ್ಣಿಗಳು, ಯದುಗಳು, ಮಧು, ಭೋಜ, ಈ ಎಲ್ಲ ವಂಶಗಳ ಚಿತ್ರಾನ್ನಾಗೋಗಿರ್ತಾರೆ. ಇಷ್ಟೂ ಜನರನ್ನು ಒಟ್ಟು ಮಾಡಿ ಕೃಷ್ಣ ಮತ್ತೆ ಅವರನ್ನು ಅಧಿಕಾರಕ್ಕೆ ತರ್ತಾನೆ. ಇದು ಯಾವಾಗ ಈ ಮೊಘಲರ ದಾಳಿ ಆಯಿತು, ಇದಾದ ಮೇಲೆ ಆ ರಾಜರಿಗೆ ಮತ್ತೆ ಮೊದಲಿನಂತೆ ಅವರು ತಮ್ಮ ಅಧಿಕಾರ ನಡೆಸಲಿಕ್ಕೆ ಅವಕಾಶ ಕೊಡಲಿಲ್ಲ. ಏನಾಯಿತು, ಯಾವಾಗ ಅವ್ರ ಹತ್ರ ಸಂಪತ್ತಿರುತ್ತೋ ಆಗ ಈ ಅಗ್ನಿ ಕಾರ್ಯ, ಅವರ ನಿತ್ಯ ಅನುಷ್ಠಾನ, ಧರ್ಮಗಳು ನಡೆಯುತ್ತೆ. ಯಾವಾಗ ಅವರು ಧನದಿಂದ ವಂಚಿತರಾಗ್ತಾರೆ, ಹೊಟ್ಟೆಪಾಡಿಗೋಸ್ಕರ ಎಷ್ಟೋ ಜನ ಕಳ್ಳರಾದ್ರು, ದರೋಡೆಕೋರರಾದ್ರು. ಅವರ ಈ ಪೂರ್ವ ಇತಿಹಾಸ ತೆಗೆದ್ರೆ ಅವ್ರು ಕ್ಷತ್ರಿಯರು. ಯಾರು ನೀವು ಬುಡಕಟ್ಟು ಜನಾಂಗದಲ್ಲಿ ಕೆಲವರೆಲ್ಲ ಕಾಡಿನಲ್ಲೇ ಇದ್ದು ದೋಚುತ್ತಾರಲ್ವಾ, ಇದೆಲ್ಲ ಅವರನ್ನ ಊರಿಂದ ಹೊರಗೆ ಹಾಕಿದ್ಮೇಲೆ ಹೊಟ್ಟೆಪಾಡಿಗೆ ಏನೋ ಬೇಕಲ್ವಾ. ಸಮಾಜ ಅವರನ್ನ ಆ ರೀತಿ ಆ ಸ್ಥಾನದಲ್ಲಿ ಇಡ್ಲಿಕ್ಕೆ ಅವಕಾಶ ಕೊಡಲ್ಲ. ಯಾಕಂದ್ರೆ ಅವರನ್ನ ರಾಜ್ಯ ಭ್ರಷ್ಟ ಅಂತ ಹೊರಗೆ ಬಿಸಾಕಿರ್ತಾರೆ. ಅಲ್ಲಿ ಯಾವುದೋ ಅವ್ರಿಗೆ ಹೊಸ್ತು ಏನೋ ಒಂದು ಬದುಕಬೇಕು. ಕೆಲವರು ನ್ಯಾಯಯುತವಾಗಿ ಕೊನೆಗೆ ಏನೋ ಗದ್ದೆಯಲ್ಲಿ ಕೆಲಸ ಮಾಡಿ ದುಡಿದವರು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಯಾವ್ದು ಇವತ್ತು ಲಾರ್ಜ್ ವ್ಯವಸ್ಥೆಯಲ್ಲಿ ಧರ್ಮದಿಂದ ಚ್ಯುತರಾದವರಿದ್ದಾರೆ, ಅದು ಕ್ಷತ್ರಿಯರು ಮತ್ತು ವೈಶ್ಯರು. ವೈಶ್ಯರಲ್ಲಿ ಕನಿಷ್ಠ ಪಕ್ಷ ಕೆಲವಾದ್ರೂ ಉಳಿದಿದೆ. ಯಾಕಂದ್ರೆ ವ್ಯಾಪಾರದಲ್ಲಿ ಅವರು ತುಂಬಾ ತೊಂದರೆ ಮಾಡಿದ್ರು. ಬ್ರಿಟಿಷರು ಮತ್ತೆ ಮೊಘಲರು ವ್ಯಾಪಾರದಲ್ಲಿ ಮಾಡಿದಂತ ಅವ್ಯವಸ್ಥೆಯಿಂದ ಇವರಿಗೆ ಸ್ವಧರ್ಮದಲ್ಲಿ ಉಳಿಲಿಕ್ಕೆ ಅವಕಾಶ ಆಗಿಲ್ಲ. ಯಾಕಂದ್ರೆ ಅವರಿಗೆ ವ್ಯಾಪಾರದಲ್ಲಿ ಪೈಪೋಟಿ ಕೊಡಬೇಕು. ಪೈಪೋಟಿ ಕೊಡುವಾಗ ಅವ್ರಿಗೆ ನ್ಯಾಯವೇ ಇಲ್ಲ. ಅದೇನಾಯ್ತು, ಇವರು ಅದನ್ನ ಮೀರುವುದಕ್ಕೋಸ್ಕರ ತಮ್ಮ ಧರ್ಮದಲ್ಲಿ ಯಾಕಂದ್ರೆ ಉಳಿದ ಮೇಲ್ನವ್ರು ಇಬ್ರು ಇಲ್ವೇ ಇಲ್ಲ ವ್ಯವಸ್ಥಿತವಾಗಿ. ಕ್ಷತ್ರಿಯರಿದ್ರೆ ಅವರಿಗೆ ಆಶ್ರಯ ಸಿಗುತ್ತೆ, ಅವರು ಟ್ಯಾಕ್ಸ್ ಕಟ್ಟಿ ಅವ್ರಿಗೆ ಬೇಕಾದ ಉಂಬಳಿ ಕೊಡ್ತಾರೆ. ಕ್ಷತ್ರಿಯರು ಇಲ್ಲ ಅಂದಮೇಲೆ ವೈಶ್ಯರಿಗೆ ಅವ್ರಿಗೆ ಬೇಕಾದ ಸಪೋರ್ಟ್ ಕ್ಷತ್ರಿಯರಿಂದ ಇಲ್ಲ. ಆದ್ರಿಂದಾಗಿ ಕೇವಲ ಜೀವನೋಪಾಯಕ್ಕೆ ವ್ಯಾಪಾರ ಆಯಿತು ಹೊರತು ಸ್ವಧರ್ಮದ ರೂಪದಲ್ಲಿರುವ ವ್ಯಾಪಾರ ಅವರ ಕೈಯಿಂದ ತಪ್ಪಿ ಹೋಯಿತು. ಇದು ಎಲ್ಲ ವ್ಯವಸ್ಥೆಯಿಂದ. ಆದ್ರೆ ಕೊನೆಗೆ ಏನಾಯ್ತು ಗೊತ್ತಾ, ಇದೆರಡು ವ್ಯವಸ್ಥೆ ಹೋದ್ರಿಂದ ಎಲ್ಲರೂ ಶೂದ್ರರಾದರು. ಅಂದ್ರೆ ಸಮಾಜ ಹಾಗೆ ಅವರನ್ನ ಟ್ರೀಟ್ ಮಾಡಿದ್ರಿಂದ ಇವತ್ತು ಎರಡೇ ಉಳಿಯಿತು. ಇವರು ನಮಗೆ ಸಂಬಂಧಪಟ್ಟದ್ದು ಬೇರೆ ಇಲ್ಲ ಅಂತ ಅವ್ರು ಬಿಟ್ರೆ, ಯಾಕಂದ್ರೆ ಅವರನ್ನು ಉಳಿಸ್ಕೊಳ್ಳೋದು ಕಷ್ಟ ಇತ್ತು. ಕೊನೆಗೆ ಏನಾಯ್ತು ಅಂದ್ರೆ ಬುದ್ಧಿವಂತಿಕೆಯಿಂದ ಎಲ್ಲೆಲ್ಲೋ ಅಲ್ಲಲ್ಲಿ ಒಂದಿಷ್ಟು ಹರಿದು ಹಂಚಿ ಹೋದವರು ಯಾರೋ ಒಂದು ಇರುವುದೇ 2.5-3%, ಅದರಲ್ಲಿ 1% ಅಥವಾ 0.005% ಈ ಅಧಿಕಾರದ ವಲಯದವರೊಟ್ಟಿಗೆ ಸ್ವಲ್ಪ ಗುರುತಿಸಿಕೊಂಡ್ರು. ಆದ್ರೆ ಉಳಿದವರು ಎಷ್ಟೋ ಜನ ನನಗೆ ಗೊತ್ತಿರುವ ಹಾಗೆ ನಾವು ಈಗ ಒಂದು ಈ ಏನಂತಾರೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ತರದ ಅಂದ್ರೆ ಯಾಂತ್ರಿಕವಾದ ಪ್ರಪಂಚದ ತೆರೆದುಕೊಂಡ ನಂತರ ಇವರೆಲ್ಲ ಒಂದು ಸ್ವಲ್ಪ ಶ್ರೀಮಂತಿಕೆಯನ್ನು ಕಂಡ್ರು, ಅಂದ್ರೆ ಸಾಮಾನ್ಯರು. ಅದು ಬಿಟ್ಟರೆ ಅಲ್ಲಿ ತನಕನೂ ಪ್ರತಿಯೊಬ್ರು ಕೂಡ ಅವರ ಜೀವನಕ್ಕೋಸ್ಕರ ಕಿಲೋಮೀಟರ್ ಗಟ್ಟಲೆ ದೂರ ಹೋಗಿ ಒಂದು ಪೌರೋಹಿತ್ಯ ಮಾಡಿ ಬರಬೇಕು. ಇಡೀ ದಿವಸಕ್ಕೆ ಒಂದೇ ಪೌರೋಹಿತ್ಯ, 2 kg ಅಕ್ಕಿ ಸಿಗುತ್ತೆ, ಚೂರು ತರಕಾರಿ ಸಿಗುತ್ತೆ, ಒಂದು ತೆಂಗಿನಕಾಯಿ ಸಿಗುತ್ತೆ, ಅದನ್ನು ತಗೊಂಡು ಬಂದ್ರೆ ಮುಗೀತಾವತ್ತು ಇಡೀ ದಿವಸ ಊಟ ಅಷ್ಟೇ. ನಮ್ಮ ಅಜ್ಜ ಹಾಗೆ ಬದುಕಿದವರು.
ಆದರೆ ಆಮೇಲೆ ಅವರಿಗೆ ಅದು ಗೊತ್ತಾಯಿತು ಈ ವ್ಯವಸ್ಥೆ ಕಷ್ಟ ಇದೆ ಅಂತ. ಕೊನೆಗೊಂದು ಕಾಫಿ ತೋಟಕ್ಕೆ ಕೈ ಹಾಕಿ ಕಾಫಿ ತೋಟದಲ್ಲಿ ಒಂದು ಸ್ವಲ್ಪ ಲಾಭ ಆಗಿ ಒಂದಿಷ್ಟು ನ್ಯಾಯವಾಗಿ ಯಾವುದೋ ರಾಜನ ವ್ಯವಸ್ಥೆಯಲ್ಲಿ ಸ್ವಲ್ಪ ಏನೋ ಸಹವಾಸ ಮಾಡಿ ಅದರಿಂದ ಟ್ರೇಡಿಂಗ್ ಎಲ್ಲ ಚೆನ್ನಾಗಿ ಆಗಿ ಕೊನೆಗೆ ಒಂದಿಷ್ಟು ಜಾಗ ತೆಗೆದು ಹಾಕಿದ್ರು. ಜಾಗ ತೆಗೆದು ಹಾಕಿ ಅದು ಮತ್ತೆ ಯಥಾ ಪ್ರಕಾರ ಉಳುವವನೇ ಹೊಲದೊಡೆಯನು ಎಲ್ಲ ಗುಳುಮಾಗಿ ಮತ್ತೆ ಮೊದಲಿನ ಸ್ಥಿತಿಗೆ ಬಂದು ನಿಂತಿತ್ತು. ಆದರೆ ಅವ್ರು ಯಾವತ್ತೂ ಬೇಜಾರಾಗಿಲ್ಲ ಅಥವಾ ಅದರ ಬಗ್ಗೆ ಬೇಸರ ವ್ಯಕ್ತಪಡಿಸಲಿಲ್ಲ. ಅವ್ರು ಇದ್ದಾಗ್ಲೂ ಹಾಗೆ ಇದ್ರು, ಇಲ್ಲದೆ ಇದ್ದಾಗ್ಲೂ ಹಾಗೆ ಇದ್ರು. ಇಂಥದ್ದೇ ಹೆಚ್ಚು ಕಮ್ಮಿ. ಒಂದೇನಾಯ್ತು ಅಂದ್ರೆ ಕೆಲವು ಕಡೆ ಕೃಷಿಯನ್ನು ಅವಲಂಬಿಸಿದ ಬ್ರಾಹ್ಮಣರು ಬದುಕಿದ್ರು. ಯಾಕಂದ್ರೆ ಕನಿಷ್ಠ ಪಕ್ಷ ಈ ಕಡೆಯಿಂದ ವೇದ ವಿಜ್ಞಾನಕ್ಕೆ ಬಲ ಇಲ್ಲದೆ ಹೋಯ್ತು ಅಂತ ಆದ್ರೂ ಕೂಡ ಗದ್ದೆಯಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ರಿಂದಾಗಿ ಹೆಸರಿಗೆ ಒಂದು ಯಜ್ಞೋಪವೀತ ಇರ್ತಿದ್ದು, ಗದ್ದೆ ಕೆಲಸ ಮಾಡ್ಕೊಂಡು ಒಂದು ಈ ಉತ್ಸವದ ನೆಪದಲ್ಲಿ ಧಾನ್ಯವನ್ನು ತರುವಾಗ ಒಂದು ಧನಲಕ್ಷ್ಮಿ ಪೂಜೆ ಉಂಟಲ್ಲ, ಕನಿಷ್ಠ ಅಷ್ಟನ್ನು ಮಾಡ್ಕೊಂಡು ಉಳಿದು ಬಿಟ್ರೆ ಬೇರೆ ಅದೂ ಗೊತ್ತಿಲ್ಲ. ಎಷ್ಟೋ ಜನಕ್ಕೆ ಸಂಸ್ಕಾರ ಹೀನರಾಗುವುದಕ್ಕೆ ಕಾರಣ ಒಂದು ರೀತಿಯಲ್ಲಿ ಎಲ್ಲಿ ಕೇವಲ ಒಂದಿಷ್ಟು ಮಠ ವ್ಯವಸ್ಥೆ ಇತ್ಯಾದಿಗಳಿತ್ತು ಅಲ್ಲಿ ಮಾತ್ರ ಒಂಚೂರು ಅಧ್ಯಯನದ ಪರಂಪರೆ ಉಳಿಯಿತು. ಉಳಿದ ಎಲ್ಲಾ ಕಡೆಯಲ್ಲಿ ಅಧ್ಯಯನ ಅಲ್ಲಿ ಮಾಡ್ಲಿಕ್ಕೆ ಅವ್ರಿಗೆ ಜಾಗ ಇಲ್ಲ, ಅವಕಾಶವೂ ಇಲ್ಲ. ಅವಕಾಶವೂ ತಪ್ಪಿತ್ತು. ಹೇಳಿಕೊಡೋರು ಇದ್ರೆ ತಾನೇ ಆ ಪರಂಪರೆ. ರಾಜನ ಆಶ್ರಯ ಇದ್ರೆ ಇದೆಲ್ಲ ಸರಿ ಹೋಗ್ತಿತ್ತು. ಯಾವಾಗ ರಾಜನ ಆಶ್ರಯ ತಪ್ಪಿತೋ ಅವರು ಅವರವರು ವ್ಯವಸ್ಥೆ ಉಳಿಸ್ಕೊಳ್ಳೋದ್ರಲ್ಲೇ ಸೋತೋದ್ರು. ಹಾಗೆ ಉಳಿದ ಒಂದಿಷ್ಟು ಕ್ಷತ್ರಿಯರು, ಈಗ ಕೆಲವು ಭಾಗಗಳಲ್ಲಿ ಸ್ವಲ್ಪ ಕ್ಷತ್ರಿಯರು ಉಳಿದು ಬಂದ್ರು. ಆದರೆ ಸ್ವಾತಂತ್ರ್ಯ ನಂತರದಲ್ಲಿ ಅವರ ರಾಜ್ಯಗಳನ್ನು ಕೂಡ ಸರ್ಕಾರದ ವ್ಯವಸ್ಥೆಯಲ್ಲಿ ಒಳಪಡಿಸಬೇಕು ಅಂತ ಬಂದ ಮೇಲೆ ಅವರಿಗೆ ಅಧಿಕಾರವೇ ಇಲ್ಲ. ಅದು ನಷ್ಟವಾಗೋಯ್ತು. ಈಗ ಒಟ್ಟಂತೂ ಎರಡೇ ಉಳಿಯಿತು. ಒಂದು ಕಡೆಯಿಂದ ಹೆಸರಿನಲ್ಲಿ ಉಳಿದಂತಹ ಬ್ರಾಹ್ಮಣರು ಏನು ಗೊತ್ತಿಲ್ಲದೆ ನಿಯಮ ಬಾಹಿರರಾಗಿ ಬದುಕಿದ್ರೆ ಸಾಕು ಅಂತ ಅಂದುಕೊಳ್ಳುವಂತಹ ಶೂದ್ರರು. ಈ ಮಧ್ಯದೆರಡು ತೀರಾ ನಷ್ಟ ಆಗ್ಲಿಕ್ಕೆ ಕಾರಣ ಏನು ಅಂದ್ರೆ ಕ್ಷತ್ರಿಯ ಧರ್ಮ ನಷ್ಟ ಆಗಿ ಹೋಯ್ತು. ಕ್ಷತ್ರಿಯ ನಷ್ಟ ಆದಾಗ ಉಳಿದದ್ದು ಎಲ್ಲವೂ ನಷ್ಟ ಆಯ್ತು. ಇದು ಜಾತಿಗುಳಿತಷ್ಟೇ ಬಿಟ್ರೆ ಧರ್ಮದಿಂದ ಉಳಿಲಿಲ್ಲ. ಉಳಿದದ್ದೆರಡು ಜಾತಿಯಲ್ಲೂ ಉಳಿಲಿಲ್ಲ, ಧರ್ಮದಿಂದ ಉಳಿಲಿಲ್ಲ. ಕೊನೆಯದ್ದು ಏನ್ ಮಾಡಿದ್ರು ಅದು ಹೇಗಿದ್ರು ಅದು ಒಂದೇ ಜಾತಿ. ಆದ್ರಿಂದಾಗಿ ಸರ್ವತ್ರ ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ ಅದು ಉಳಿದು ಬಿಡ್ತು. ತುಂಬಾ ವಿಚಿತ್ರವಾದ ಇತಿಹಾಸ ಇದೆ ನಮ್ಮ ಹಿಂದೆ. ನನಗೊಬ್ರು ವ್ಯಕ್ತಿ ಸಿಕ್ಕಿದ್ರು, ಅವರು ಮೀನುಗಾರರು. ಅವರು ಅದರ ಈ ವಿಷಯದ ಬಗ್ಗೆ ಮಾತಾಡ್ತಾ ತುಂಬಾ ಸಂಗತಿಗಳನ್ನು ಮಾತಾಡಿದ್ರು. ಅವರ ಹುಟ್ಟಿನ ಹಿನ್ನೆಲೆ ಅಂದ್ರೆ ಅವರ ಜನರೇಷನ್ ಹಿಂದಿನದು ಹುಡ್ಕೊಂಡು ಹೋದ್ರೆ ಆಚಾರ್ಯರ ಕಾಲದಲ್ಲಿ ಜಯಸಿಂಹ ರಾಜನ ಮನೆತನದವರು ಅವರೆಲ್ಲ. ಆದ್ರೆ ಈಗ ಅವ್ರ ಇಡೀ ಪರಿವಾರ ಮೀನುಗಾರರು. ಆದ್ರೆ ಒಂದು ಹೇಳಿದ್ರು, ನಮ್ಗೆ ಇವತ್ತಿಗೂ ಏನಾದ್ರೂ ಒಂದು ವ್ಯವಸ್ಥೆ ಬಂದಾಗ ಜೀವಕ್ಕೆ ಜೀವ ಕೊಟ್ಟು ಹೋರಾಡ್ಲಿಕ್ಕೆ ನಾವು ರೆಡಿ. ನಮ್ಮಲ್ಲಿ ಒಗ್ಗಟ್ಟು ಒಂದು ಚೆನ್ನಾಗಿದೆ, ಅವರಿಗೆ ತುಂಬಾ ಚೆನ್ನಾಗಿ ಒಗ್ಗಟ್ಟಿರುತ್ತೆ. ಆದ್ರೆ ಎಲ್ಲೂ ಕೂಡ ನಾವು ಅಧಿಕಾರದಲ್ಲಿ ನಿಂತು ಕೆಲಸ ಮಾಡುವಂತಹ ಒಂದು ಆಲೋಚನೆ ಹೊರಟೋಗಿದೆ. ಯಾಕೆಂದ್ರೆ ಆ ಪರಂಪರೆ ಇಲ್ಲಲ್ಲ. ಸ್ವಲ್ಪ ಅಧಿಕಾರ ನಡೆಸ್ತಾ ಇದ್ರೆ ಅಧಿಕಾರ ನಡೆಸೋದು ಹೇಗೆ ಏನ್ ಗೊತ್ತಿರುತ್ತೆ. ಈಗ ಬಲ ಇದೆ, ಆ ಬಲವನ್ನು ಉಪಯೋಗಿಸುವ ಬುದ್ಧಿ ಇಲ್ಲ, ಜ್ಞಾನ ಇಲ್ಲ. ಈ ಕಾರಣಕ್ಕಾಗಿ ನಾವೆಲ್ಲ ಕೊನೆಗೆ ಬಲದಿಂದ ಕೆಲಸ ಮಾಡ್ಲಿಕ್ಕೆ ತುಂಬಾ ಕೆಲಸ ಶ್ರಮ ಹಾಕುವುದು ಅಂದ್ರೆ ಸಮುದ್ರದಲ್ಲೆಲ್ಲ ಸ್ವಲ್ಪ ಶ್ರಮ ಅಲ್ಲ ಅದು. ಆ ಬಿರುಗಾಳಿಗೆ, ಸಮುದ್ರದ ಮಧ್ಯ ಗಾಳಿಗೆ, ತೆರೆಗೆ ತಪ್ಪಿಸಿಕೊಂಡು ಆ ಮೀನನ್ನು ಹಿಡಿಯುವುದು ಅಂದ್ರೆ ಸುಲಭದ ಕೆಲಸ ಅಲ್ಲ. ಜೀವ ಕೊಟ್ಟು ಹೋಗ್ತಾ ಇರ್ಬೇಕಾಗುತ್ತೆ. ಆದ್ರೆ ಹೊಟ್ಟೆಪಾಡಿಗೋಸ್ಕರ ಅಷ್ಟೇ ಸಾಕು ಅಂತ ಒಂದು ತೃಪ್ತಿ ಬಂದ್ಬಿಟ್ಟಿದೆ. ಅದರಿಂದ ನಮ್ಮಲ್ಲಿ ಶಾಸ್ತ್ರರು ಇದ್ರೂ ಕೂಡ ಅವರಿಗೆ ವೇದದ ಅಧ್ಯಯನದ ಬಗ್ಗೆ ಪರಿಚಯ ಇಲ್ಲ, ಉಪನಯನದ ಸಂಸ್ಕಾರ ಬಿಟ್ಟೇ ಹೋಗಿದೆ. ಎಲ್ಲ ಇದು ಒಂದು ಕಡೆ ಅಲ್ಲ, ಅವ್ರು ಇಡೀ ದೇಶಾದ್ಯಂತ ಏನೇನು ಇಷ್ಟು ವ್ಯವಸ್ಥೆ ಆಗಿದೆ ಇದೆಲ್ಲದರದ್ದು ಹಿಸ್ಟ್ರಿ ತೆಗೆದು ತೋರಿಸಿದ್ವಿ. ಇಷ್ಟ ವ್ಯವಸ್ಥೆ ಆಗಿರೋದ್ರಿಂದ ನಾವು ನಮ್ಮತನವನ್ನು ಇವತ್ತು ಮತ್ತೆ ವಾಪಸ್ಸು ತರಬೇಕು ಅಂದ್ರೆ ಮೊದಲು ಅಷ್ಟು ಜನಕ್ಕೆ ನೀವೇನು ಅಂತ ನನ್ನನ್ನು ತಿಳಿಸೋದೇ ದೊಡ್ಡ ಕಷ್ಟ. ಇತಿಹಾಸ ಮರೆತದ್ದರ ಪರಿಣಾಮ ಇದು ಒಂದು. ನಮ್ಮ ಇತಿಹಾಸ ಏನು ಅಂತ ಅನ್ನೋದನ್ನ, ಪೂರ್ವಜರು ನಮ್ಮ ಏನ್ ಕೆಲಸ ಮಾಡ್ತಿದ್ರು ಅನ್ನುವ ತಾಕತ್ತಿನ ಬಗ್ಗೆ ಅಪರಿಚಿತವಾದ ಸ್ಥಿತಿಯಲ್ಲಿ ಇದ್ದದ್ರಿಂದನೂ ಇದೊಂದು ದೊಡ್ಡ ದೋಷವಾಗಿ ದೇಶದ ಸ್ಥಿತಿಯೇ ಒಂಥರ ಕಳಚಿ ಬೀಳುವ ಸ್ಥಿತಿಗೆ ಬಂದು ನಿಂತಿದೆ. ಸರಿ, ಒಟ್ಟಂತೂ ಈ 4 ಧರ್ಮದಲ್ಲಿ ಇರಬೇಕಾದ ಸಂಗತಿಯನ್ನ ನೀನು ಎಚ್ಚರದಿಂದ ಗಮನಿಸಬೇಕಪ್ಪ. ರಾಜನಾಗಿ ಉಳಿದವರೆಲ್ಲರಿಗೂ ನೀನು ರಕ್ಷಣೆ ಕೊಡಬೇಕಾದವನು ನೀನೇ. ಪಾಂಡವರಿಗೆ ಆಶ್ರಯ ಕೊಡದೆ ನಿನ್ನ ತನ್ನವನ್ನು ಮಾತ್ರ ಉಳಿಸ್ತೇನೆ ಅಂತ ಅಂದುಕೊಂಡ್ರೆ ನೀನೂ ನಷ್ಟವಾಗಿ ಉಳಿದ ಎಲ್ಲ ಧರ್ಮಗಳಿಗೂ ಚ್ಯುತಿ ಬರುವಂತ ಕೆಲಸಕ್ಕೆ ನೀನು ಕಾರಣನಾಗ್ತಿ. ಧೃತರಾಷ್ಟ್ರ ಏವಮೇತತ್, ನೀನು ಹೇಳಿದ್ದೆಲ್ಲ ಸರಿ, ಹೌದೌದು ಹೇಳಿದ್ದೆಲ್ಲ ಕರೆಕ್ಟ್, ಆದ್ರೆ ನಂಗೆ ಮಾಡ್ಲಿಕ್ಕೆ ಆಗಲ್ಲ ಅಷ್ಟೇ. ನೀನೇನು ಹೇಳ್ತೀಯೋ ಅದೆಲ್ಲ ಕರೆಕ್ಟ್. ಏವಮೇತತ್ ತದ್ಯಥಾತ್ವಂ, ನೀನು ಹೇಳಿದ್ದೆಲ್ಲ ಸರಿ. ಅನುಶಾಸಿಸಿ ನಿತ್ಯದ, ನೀನೊಬ್ಬ ಇದ್ದದ್ರಿಂದ ನನ್ನ ಮನಸ್ಸಿಗೊಂದು ಸಮಾಧಾನ ಅಪ್ಪ. ನನ್ನನ್ನು ಯಾವಾಗ್ಲೂ ನೀನು ಹೀಗೆ ಎಚ್ಚರಿಸ್ತಾ ಇರಬೇಕು. ಮಮಾಪಿ ಚ ಮತಿ ಸೌಮ್ಯ ಭವತ್ತೇವಂ ಯಥಾತ್ತಮಾಂ, ನೀನು ಹೇಳಿದಾಗ ಎಲ್ಲ ನನಗೂ ಇದೆಲ್ಲ ಧರ್ಮದ ಪಾಲನೆ ಮಾಡಬೇಕಾದದ್ದು ಅಗತ್ಯ, ಇದೆಲ್ಲ ಹೀಗೆ ಇರಬೇಕು ಅಂತ ನನಗೂ ಅನಿಸುತ್ತೆ. ನಾನು ಈ ಕ್ಷತ್ರ ಧರ್ಮದಲ್ಲಿ ಚೆನ್ನಾಗಿರ್ಬೇಕು, ಇದಕ್ಕೆ ಸರಿಯಾದ ನ್ಯಾಯ ಒದಗಿಸಬೇಕು ಅಂತ ನನಗೂ ಅನಿಸುತ್ತೆ. ನೀನು ಹೇಳಿದ್ದೆಲ್ಲವೂ ಹೌದು 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 ಅಂತ ಹೂಂಗುಡುವಂಥದ್ದೇ ನನ್ನ ಮನಸ್ಸು ಹೇಳುತ್ತಿದೆ. ಆದರೆ
ಸಾತು ಬುದ್ಧಿ ಕೃತಾಪ್ಯೇವಂ ಪಾಂಡವಾನ್ ಪ್ರತಿಮೇ ಸದಾ ದುರ್ಯೋಧನಂ ಸಮಾಸಾಧ್ಯ ಪುನರ್ ವಿಪರಿವರ್ತತೆ. ಪಾಂಡವರಿಗೆ ನಾ ಮಾಡ್ತಾ ಇರೋದು ಅನ್ಯಾಯ, ಇದು ಎಲ್ಲ ಗೊತ್ತಾಗುತ್ತೆ. ಆದರೆ ಈ ದುರ್ಯೋಧನ ನನ್ನ ಹತ್ರ ಬಂದು ಸ್ವಲ್ಪ ಹೊತ್ತು ಮಾತಾಡಿದ ಮೇಲೆ ನನ್ನ ಬುದ್ಧಿ ವಿಪರಿವರ್ತತೆ. ನನಗೆ ಎಲ್ಲ ಅಲ್ಲಿ ತನಕ ಮಾಡಿದ ಯೋಚನೆಗಳೆಲ್ಲ ನಷ್ಟ. ಪ್ರಾಮಾಣಿಕ ಒಪ್ಕೋತಾನೆ ನೋಡಿ, ಕನಿಷ್ಠ ಪಕ್ಷ ಇಷ್ಟ ಆದ್ರು. ಆಗ್ತಿಲ್ಲ ನನ್ನ ಹತ್ರ ಅನ್ನೋದನ್ನ ಒಪ್ಕೊಳ್ತಾನೆ. ಈ ಸ್ಥಿತಿ ಏನು ಅಂತ ನಾವು ದೂರದಲ್ಲಿ ಕೂತು ಧೃತರಾಷ್ಟ್ರನನ್ನು ಬೈಬೋದು. ಆದರೆ ಧೃತರಾಷ್ಟ್ರನ ಒಳಗೆ ಏನು ಆಗ್ತಿರ್ಬಹುದು ಅನ್ನೋದು ಯೋಚನೆ ನಮ್ಗೆ ಯಾರಿಗೂ ಪಕ್ಕ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಹೇಳ್ತಾನೆ ಎಲ್ಲ ಸರಿ ನೀನು ಹೇಳಿದ್ದು, ಆದರೆ ದುರ್ಯೋಧನಂ ಸಮಾಸಾಧ್ಯ. ಯಾಕೆಂದ್ರೆ ಅವನು ಕಲಿ, ಎಲ್ಲರ ಬುದ್ಧಿಯ ಮೇಲೆ ಅವನೇ ನಲಿಯುವುದು. ನಾವು ಏನೇ ಮಾಡಿದ್ರು ಇದು ನಮಗೂ ಅನುಭವಕ್ಕೆ ಬಂದಿರುತ್ತೆ. ನಾವು ಯಾರೋ ಧೃತರಾಷ್ಟ್ರನ ತನಕ ಹೋಗ್ಬೇಕಾಗಿಲ್ಲ. ಧೃತರಾಷ್ಟ್ರ ಅಂದ್ರೆ ನಾವೇ. ರಾಷ್ಟ್ರಂ ಧರತಿ, ಈ ದೇಹ ಅನ್ನುವ ರಾಷ್ಟ್ರವನ್ನು ಹೊತ್ತವರು ನಾವು ಕೂಡ. ನಮ್ಮಲ್ಲೂ ಕೂಡ ನಮಗೆ ಸಂಬಂಧಪಟ್ಟ ವ್ಯಾಮೋಹಗಳು ನಮ್ಮನ್ನು ಹೇಗೆ ಕಾಡುತ್ತೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಅದನ್ನಾಗಿ ಧೃತರಾಷ್ಟ್ರ ಹೇಳ್ತಾನೆ ದುರ್ಯೋಧನಂ ಸಮಾಸಾಧ್ಯ ಪುನರ್ ವಿಪರಿವರ್ತತೆ. ನೀನು ಹೇಳಿದಾಗ ಮಾತೆಲ್ಲ ಕೇಳಿಸ್ಕೊಂಡು ಈಗಲೇ ಎಲ್ಲ ಸರಿ ಮಾಡಿಬಿಡ್ದು ಕೂತು ಹೋಗ್ತೇನೆ. ಆದರೆ ಅವನು ಬಂದು ಮಾತಾಡಿದ ತಕ್ಷಣ ತಲೆ ಎಲ್ಲ ಕೆಟ್ಟೋಗ್ಬಿಡುತ್ತೆ. ನಾನು ಆಲೋಚನೆ ಮಾಡಿದ್ದೆಲ್ಲ ತಪ್ಪೆ ಅಂತ ಅನಿಸ್ಬಿಡುತ್ತೆ. ನದಿಷ್ಟಂ ಅಭ್ಯತಿಕ್ರಾಂತು ಶಕ್ಯಂ ಭೂತೇನ ಕೇನಚಿತ್ ದಿಷ್ಟಮೇವ ಧ್ರುವಂ ಮನ್ಯೆ ಪೌರುಷಂತು ನಿರರ್ಥಕಂ. ಎಲ್ಲ ಕೊನೆಗೆ ನಾನು ಯೋಚನೆ ಮಾಡ್ತೇನೆ, ಈಗ ಆಗಬೇಕು ಅಂತ ಅದು ಬಯಸಿದ್ರಿಂದ ಅವನು ನನ್ನ ಮಗನಾಗಿ ಹುಟ್ಟಿ ನನಗೆ ಮಾಡಬಾರದನ್ನೆಲ್ಲ ನನ್ನ ಕೈಯಿಂದ ಮಾಡಿಸಿ ಅವನನ್ನು ಮೀರ್ಲಿಕ್ಕೆ ಸಾಧ್ಯ ಇಲ್ಲ. ನಶಕ್ಯಂ ಭೂತೇನ ಕೇನಚಿತ್, ಯಾವ ಭೂತದಿಂದಲೂ ಅವನನ್ನು ಮೀರ್ಲಿಕ್ಕೆ ಸಾಧ್ಯ ಇಲ್ಲ. ದಿಷ್ಟಮೇವ ಧ್ರುವಂ ಮನ್ಯೆ, ಕೊನೆಗೆ ಅವನು ಏನು ಯೋಚನೆ ಮಾಡ್ತಾನೋ ಅದೇ ನಿಶ್ಚಯವಾಗುತ್ತೆ ಅಂತ ನಾನು ತೀರ್ಮಾನ ಮಾಡಿದ್ದೇನೆ. ಪೌರುಷಂತು ನಿರರ್ಥಕಂ. ಈ ವಿಷಯದಲ್ಲಿ, ನನ್ನ ವಿಷಯದಲ್ಲಿ ಬೇರೆಯವರಿಗೆ ಏನಾದರೂ ಹೇಳಿ, ಯಾಕೆಂದ್ರೆ ಪಕ್ಕದಲ್ಲೇ ದೊಡ್ಡ ಕಲಿ ಕೂತಿದ್ದಾಗ ಯಾವ ಪೌರುಷವನ್ನು ತೋರುವುದು? ನನಗಂತೂ ಆ ಪೌರುಷ ತೋರಿಸ್ಲಿಕ್ಕೆ ಆಗ್ತಿಲ್ಲ. ಪೌರುಷಂತೂ ನಿರರ್ಥಕಂ ಅಂತ ಹೀಗೆ ಅವನು ತನ್ನ ಅಸಹಾಯಕತೆಯನ್ನು ಹೇಳಿಕೊಳ್ತಾನೆ. ಇದು ಇಲ್ಲಿಗೆ ಪ್ರಜಾಗರ ಪರ್ವ ಮುಕ್ತಾಯವಾಗುತ್ತೆ. ಇನ್ನು ಸನತ್ ಸುಜಾತ ಪರ್ವ ಇಲ್ಲಿಗೆ 41ನೆಯ ಅಧ್ಯಾಯ ಆರಂಭ ಆಗುತ್ತೆ. ಧೃತರಾಷ್ಟ್ರ ಮತ್ತೆ ಪ್ರಶ್ನೆ ಕೇಳ್ತಾನೆ. ಇದು ಸನತ್ ಸುಜಾತರು ಅಲ್ಲಿಗೆ ಬರ್ತಾರೆ. ಅನುಕ್ತಂ ಯದಿದೆ ಕಿಂಚಿತ್ ವಾಚಾ ವಿದುರ ವಿದ್ಯತೆ ತನ್ಮೇ ಶುಶ್ರೂಷತೋ ಬ್ರೂಹಿ ವಿಚಿತ್ರಾಣಿ ಭಾಷಸೆ. ಇನ್ನು ನೀನು ಹೇಳದೆ ಉಳಿದದ್ದೇನಾದರೂ ಧರ್ಮದ ವಿಷಯಗಳಿದ್ರೆ ಸ್ವಲ್ಪ ಹೇಳು, ಮಾಡ್ಲಿಕ್ಕಾಗದಿದ್ರು ಕೇಳಿಸ್ಕೊಂಡಾದ್ರೂ ಸಂತೋಷ ಪಡ್ತೇನೆ. ಅನುಕ್ತಂ ಹೇಳದೆ ಉಳಿದದ್ದು ಏನಾದರೂ ಇದ್ರೆ ವಿದುರ ಹೇಳು. ಕಿಂಚಿತ್ ತನ್ಮೇ ಶುಶ್ರೂಷತೋ ಬ್ರೂಹಿ, ನಾನು ನಿನ್ನನ್ನು ತುಂಬಾ ಆದರದಿಂದ ಕಾಣ್ತಾ ಇದ್ದೇನೆ. ನನಗೆ ಕೇಳಿಸ್ಕೊಳ್ಬೇಕು ಅನ್ನೋ ವಿಷಯದಲ್ಲಿ ಸುಮ್ಮನೆ ನಿನ್ನ ಸಮಯ ಹರಣ ಮಾಡ್ತೇನೆ ಅಂತ ಅನ್ಕೊಳ್ಬೇಡ. ನಂಗೆ ನಿಜವಾಗ್ಲೂ ಕೇಳಬೇಕು ಅಂತಿದೆ. ನೀನು ಮಾತಾಡಿದರೆ ಮಾತ್ರ ವಿಚಿತ್ರ. ವಿಚಿತ್ರ ಅಂದರೆ ಸಂಸ್ಕೃತದಲ್ಲಿ ತುಂಬ ಆಶ್ಚರ್ಯ ಅಂತ, ಅದ್ಭುತ. ನೀನು ಮಾತಾಡುವ ಪ್ರತಿಯೊಂದು ಸಂಗತಿಯೂ ನನಗೆ ತುಂಬ ಅದ್ಭುತ ಅಂತ ಅನ್ನಿಸ್ತಿದೆ. ವಿದುರ ಹೇಳ್ತಾನೆ, ಧೃತರಾಷ್ಟ್ರ ಕುಮಾರೋ ವೈ ಯಃ ಪುರಾಣ ಸನಾತನ ಸನತ್ ಸುಜಾತ ಪ್ರೋವಾಚ ಮೃತ್ಯುರ್ನಾಸ್ತೀತಿ ಭಾರತ. ಧೃತರಾಷ್ಟ್ರ ಕುಮಾರ ಅಂತ ಒಬ್ಬ ಹಳಬ ಇದ್ದಾನೆ, ಸನತ್ ಕುಮಾರ. ಅವನು ಸನಾತನ, ತುಂಬಾ ಹಳಬ ಅಂದ್ರೆ ತುಂಬಾ ಹಳಬ. ಅವನು ಪುರಾಣ, ಅವನು ಹಳಬ. ಪುರಾ ಅಪಿ ನವಂ, ಹಳೇದಾದ್ರೂ ವಿಷಯ ಹೊಸ್ತೆ. ಆಮೇಲೆ ಸನಾತನ, ಇದು ವೇದದಿಂದಲೇ ಎಳೆದು ತಂದ ಅರ್ಥ. ಅಂದ್ರೆ ವೇದದಿಂದಲೇ ಅಬ್ಸ್ಟ್ರಾಕ್ಟ್ ಮಾಡಿ ಹೇಳಿರುವ ವಿಷಯ. ಇದು ವೇದದ್ದೇ ಸಾರ. ಸನಾತನ ಅಂದ್ರೆ ಸನಾದನ, ನಾದದಿಂದ ಕೂಡಿದಂತಹ ವೇದದ ಮಾತುಗಳಿವೆಲ್ಲವೂ ಕೂಡ. ಅವನು ಕೂಡ ಪುರಾಣ ಪುರುಷನೇ ಆಗಿದ್ದಾನೆ. ಸನತ್ ಸುಜಾತ ಪ್ರೋವಾಚ, ಹಿಂದೊಮ್ಮೆ ಹೇಳಿದ್ದ, ಮೃತ್ಯು ಅನ್ನೋದು ಇಲ್ಲಪ್ಪ, ಸಾವು ಅನ್ನೋದಿಲ್ಲ. ಸಾವು ಅನ್ನೋದು ಕೇವಲ ಒಂದು ಶಬ್ದ ಅಷ್ಟೇ. ಸತೆ ಗುಹ್ಯಾನ್ ಪ್ರಕಾಶಾಂಶ್ಚ ಸರ್ವಾನ್ ಹೃದಯ ಸಂಶ್ರಯಾನ್ ಪ್ರವಕ್ಷತಿ ಮಹಾರಾಜ ಸರ್ವಬುದ್ಧಿಮತಾಂಬರ. ಸತೆ ಗುಹ್ಯಾನ್ ಪ್ರಕಾಶ್ಯಾಂಶ್ಚ, ಅವನು ನಿನಗೆ ಗುಟ್ಟಿನಲ್ಲಿರುವ ಸಂಗತಿಯನ್ನ, ಪ್ರಕಟಗೊಳಿಸಬಹುದಾದ ಸಂಗತಿಯನ್ನ ಎಲ್ಲವನ್ನು ಹೃದಯ ಸಂಶ್ರಿತಾನ್, ಹೃದಯದಲ್ಲಿರುವ ಅಷ್ಟೂ ನಿನ್ನ ಭಾವಗಳಿಗೆ ಪ್ರತ್ಯುತ್ತರವನ್ನ ಅವನು ನೀಡಬಲ್ಲ. ಪ್ರವಕ್ಷತಿ ಮಹಾರಾಜ ಸಬುದ್ಧಿಮತ ಸರ್ವಬುದ್ಧಿಮತಾಂಬರ, ಜಗತ್ತಿನಲ್ಲಿ ತಿಳಿದವರು ಅಂತ ನೇರ ಚತುರ್ಮುಖನ ಮಾನಸ ಪುತ್ರ. ನನಗೆ ಒಳ್ಳೆಯ ಅಂದ್ರೆ ಅದು ಡೈಲ್ಯೂಟ್ ಆಗಿಲ್ಲ ಇನ್ನು. ಪರಮಾತ್ಮನಿಂದ ಸೀದಾ ಚತುರ್ಮುಖನಿಗೆ, ಚತುರ್ಮುಖನಿಂದ ಸೀದಾ ಸನತ್ ಕುಮಾರನಿಗೆ. ಹಾಗಾಗಿ ಸನತ್ ಕುಮಾರ, ಸನತ್ ಸುಜಾತ ಸನತ್ ಕುಮಾರ ಇಬ್ರು ಒಬ್ರೆ, ಬೇರೆ ಅಲ್ಲ. ಸುಜಾತ ಅಂದ್ರೂ ಕುಮಾರ ಅಂತಾನೆ ಅರ್ಥ. ಸುಜಾತ ಚೆನ್ನಾಗಿ ಹುಟ್ಟಿದವನು, ಕುಮಾರ ಅಂದ್ರೆ ಹುಟ್ಟಿದವನು ಮಗ. ಎಲ್ಲ ಬುದ್ಧಿವಂತರಲ್ಲೂ ಅತ್ಯಂತ ಹಿರಿಯನಾಗಿ ನಿನಗೆ ಏನು ಬೇಕೋ ಅದನ್ನು ಹೇಳುತ್ತಾನೆ. ಧೃತರಾಷ್ಟ್ರ ಉವಾಚ ಕಿಂ ತ್ವಂ ನ ವೇದ ತದ್ಭೂಯೋ ಯನ್ಮೇ ಬ್ರೂಯಾತ್ ಸನಾತನ
ತ್ವಮೇ ವಿದುರ ಬ್ರೂಹಿ ಪ್ರಜ್ಞಾಶೇಷೋಸ್ತಿ ಚೇತ್ತವ. ನೀನೇ ಹೇಳು, ಮತ್ತಾರ್ಯಾರನ್ನು ನನಗೆ ಕೇಳಲಿಕ್ಕೆ ಅವರನ್ನು ಕರಿಬೇಕು, ಇವರನ್ನು ಕರಿಬೇಕು. ನೀನು ಹೇಳಿದ್ರೆ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಅದನ್ನಾಗಿ ನೀನೇ ಹೇಳು, ಅದ್ಯಾವುದು ಹಳೆಯ ಸಂಗತಿ, ಅದ್ಯಾವುದು ಸನಾತನ ವೇದದಲ್ಲಿ ಹೇಳಿದ ಸಾರಭೂತವಾದ ಸಂಗತಿ ಏನು? ತ್ವಮೇವ ವಿದುರ ಬ್ರೂಹಿ, ನೀನೇ ಹೇಳು. ಪ್ರಜ್ಞಾಶೇಷೋಸ್ತಿ ಚೇತ್ತವ, ನಿನ್ನಲ್ಲಿ ಆ ಪ್ರಜ್ಞೆಯಲ್ಲಿ ಅಂಥ ಸಂಗತಿಗಳು ಹೇಳದೆ ಉಳಿದದ್ದು ಬಾಕಿ ಇದ್ರೆ ಅದೆಲ್ಲವನ್ನು ಹೇಳು. ವಿದುರ ಹೇಳ್ತಾನೆ, ಶೂದ್ರಯೋನಾವಹಂ ಜಾತೋ ನಾತೋ ಅನ್ಯದ್ ವಕ್ತುಮುತ್ಸಹೇ ಕುಮಾರಸ್ಯ ತು ಯಾ ಬುದ್ಧಿ ವೇದತಾಂ ಶಾಶ್ವತೀಮಹಂ ಬ್ರಾಹ್ಮೀಂ ಹಿ ಯೋನಿಮಾಪನ್ನಃ ಸುಗುಹ್ಯಮಪಿ ಯೋ ವದೇತ್ ನ ತೇನ ಗರ್ಹ್ಯೋ ದೇವಾನಾಂ ತಸ್ಮಾದೇತದ್ ಬ್ರವೀಮಿತೆ. ನಾನು ಧೃತರಾಷ್ಟ್ರನ ದಾಸಿ ಸ್ತ್ರೀಯಲ್ಲಿ ಹುಟ್ಟಿದವನಾದ್ರಿಂದಾಗಿ ನಾತೋ ವಕ್ತುಂ, ಇದಕ್ಕಿಂತ ಹೆಚ್ಚಿನದನ್ನು ನಾನು ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ಕುಮಾರನಿಗೆ ಯಾವ ರೀತಿಯಾದ ಸಾಮರ್ಥ್ಯ ಇದೆಯೋ ಆ ಸಾಮರ್ಥ್ಯವನ್ನು ನಾನು ಮೀರ್ಲಿಕ್ಕೆ ಹೋಗುವುದಿಲ್ಲ. ತಾಂ ಶಾಶ್ವತೀ ಅಹಂ, ಆ ಶಾಶ್ವತಿಯಾದ ತತ್ವವನ್ನು ತಿಳಿಸುವಂತಹದ್ದು ನನಗೆ ಹೊಂದುವಂಥದ್ದಲ್ಲ. ಯಾಕೆಂದರೆ ಅವನು ಒಳ್ಳೆಯ ಬ್ರಹ್ಮಜ್ಞಾನವನ್ನು ಪಡೆದವನು, ಬ್ರಹ್ಮನಿಂದಲೇ ನೇರವಾದ ವಿಷಯವನ್ನು ಹೊಂದಿದವನು. ಎಷ್ಟು ಗುಟ್ಟಾಗಿರುವ ಸಂಗತಿ ಆದರೂ ಅವನು ಹೇಳ್ತಾನೆ, ನಾನು ಒಂದು ವೇಳೆ ಈ ಮಾತನ್ನು ನಿನಗೆ ಆಡಿ ಈ ವಿಷಯಗಳನ್ನು ಯಾರಿಗೆ ಯಾರು ಹೇಳಬೇಕಿರುತ್ತೋ ಅವರೇ ಹೇಳಬೇಕು. ಅದಕ್ಕಿಂತ ಬೇರೆಯವ್ರ ಮಧ್ಯದಲ್ಲಿ ಪ್ರವೇಶ ಮಾಡಿದರೆ ಅದು ಅನರ್ಥ ಆಗುತ್ತೆ. ನತೇನ ಗರ್ಹ್ಯ ದೇವಾನ, ದೇವತೆಗಳ ವಿಷಯದಲ್ಲಿ ನಾನು ನಿಂದಿತನಾಗಬಾರದು ಅಂತಾದ್ರೆ ಇದನ್ನು ನಾನು ಹೇಳಬಾರದು, ಅವರೇ ಹೇಳುತ್ತಾರೆ. ತಸ್ಮಾತ್ ಏತದ್ ಬ್ರವೀಮಿತೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ ಕುಮಾರನನ್ನು ಕರೀತೇನೆ ಅನ್ನೋ ವಿಷಯಕ್ಕೆ ಹೊರತು ಇನ್ನೇನು ಅಲ್ಲ ಅಂತ. ಅಂದ್ರೆ ಇಲ್ಲಿ ತನ್ನ ಈಗದ ಸ್ಥಿತಿಯಲ್ಲಿ ವಸ್ತುತಃ ಯಮ ಅಲ್ವ ಅವನು, ಅದೆಲ್ಲ ಗೊತ್ತಿಲ್ಲದೇನಿಲ್ಲ. ಅವನು ನಚಿಕೇತನಿಗೆಲ್ಲ ಬೋಧಿಸಿದ್ದಾನೆ. ಇಲ್ಲಿ ಹೇಳಲಿಕ್ಕೆ ಏನು ಸಮಸ್ಯೆ? ನಚಿಕೇತನಿಗೆ ಏನು ಮೊದಲು ಹೇಳಲ್ಲ ಅಂತಾನೆ, ಅಂದ್ರೆ ಅವನ ಕುತೂಹಲವನ್ನ ಪರೀಕ್ಷೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ. ಆದ್ರೆ ಯಾವಾಗ ಅವನು ನೀನು ಕೊಟ್ಟ ಯಾವ ವರವು ಬೇಡ ಅಂತಾನೋ ಆವಾಗ ಅವನಲ್ಲಿರುವ ಜಿಜ್ಞಾಸೆ ಪ್ರಾಮಾಣಿಕವಾದದ್ದನ್ನು ಕಂಡು ಎಲ್ಲವನ್ನು ಹೇಳುತ್ತಾನೆ. ಹಾಗಿದ್ರೆ ಇಲ್ಲಿ ಯಾಕೆ ಹೇಳಲಿಲ್ಲ? ಕೇವಲ ಲೋಕದ ಧರ್ಮವನ್ನು ಪಾಲಿಸಲಿಕ್ಕೆ ಹೊರತು ಗೊತ್ತಿಲ್ಲ ಅಂತಲ್ಲ. ವಿದುರನಿಗೆ ತಿಳಿಯದ ಸಂಗತಿ ಏನಿಲ್ಲ. ಅವನೇ ಯುಧಿಷ್ಠಿರನಾಗಿದ್ದಾಗ ಯಾರು ಅರ್ಜುನನಿಗೆ ಸಮಾಧಾನ ಮಾಡುವ ವಿಷಯ ಬಂದಾಗ, ಧೃತರಾಷ್ಟ್ರನಿಗೂ ಕೆಲವೊಂದು ಚರ್ಚೆ ಮಾಡುವಾಗ ಕೆಲವು ಚರ್ಚೆ ಮಾಡ್ತಾನೆ ಮುಂದೆ, ಅಂದ್ರೆ ಯುದ್ಧ ಎಲ್ಲ ಮುಗಿದ ಮೇಲೆ. ಅಂತ ಸಂದರ್ಭದಲ್ಲಿ ಅಲ್ಲಿಂದ ಹೇಳಿಸಿ ಇಲ್ಲಿಂದ ಹೇಳಲಿಲ್ಲ ಅಂದ್ರೆ ಏನರ್ಥ ಅಂದ್ರೆ, ಇಲ್ಲಿ ನಾನು ಈ ವ್ಯವಸ್ಥೆಯಲ್ಲಿ ಒಪ್ಪಿಕೊಳ್ತೇನೆ, ಸಮಾಜದ ವ್ಯವಸ್ಥೆಯನ್ನು ಒಪ್ಪಿಕೊಳ್ತೇನೆ, ಆದ್ರಿಂದ ನಾನು ಇಲ್ಲಿ ಹೇಳಲ್ಲ ಅಂತಾನೆ. ನನಗೆ ಇದರ ಬಗ್ಗೆ ಇನ್ನಷ್ಟು ಡೌಟ್ ಇತ್ತು ಮನಸ್ಸಿನಲ್ಲಿ, ಯಾಕಿದು ಹೀಗೆ ಬಂತು, ಹೀಗದನ್ನು ವಿವರಿಸುವುದು ಹೇಗೆ ಅಂತ. ಆಮೇಲೆ ನಾನು ಗೋವಿಂದಾಚಾರ್ಯರಲ್ಲಿ ನೋಡಿದೆ, ಏನಿದು ದ್ವಿವಿಧೋ ವರ್ಣ ಭವತಿ, ಎರಡು ರೀತಿಯಾದ ವರ್ಣ ಇದೆ. ಒಂದು ಬಾಹ್ಯ, ಇನ್ನೊಂದು ಆಭ್ಯಂತರಶ್ಚ. ಹೊರಗಿನ ದೈಹಿಕವಾದಂತಹ ಶರೀರ ಮತ್ತು ಸ್ವಭಾವಯುಕ್ತವಾದಂತಹ ಧರ್ಮ, ಅಂದ್ರೆ ದೈಹಿಕ ಧರ್ಮ ಮತ್ತು ಸ್ವಭಾವಭೂತವಾದ ಧರ್ಮ. ವರ್ಣ ಅಂತ ಕರೆದದ್ದು ಎರಡೂ ಕೂಡ ವರ್ಣಿಸುವುದು ಅನ್ನೋ ಅರ್ಥದಲ್ಲಿ. ಒಂದು ಈಗಿರುವುದನ್ನು ವರ್ಣಿಸುತ್ತೆ, ಒಂದು ಶಾಶ್ವತವಾದದನ್ನು ವರ್ಣಿಸುತ್ತೆ ಅಂತ. ಶಾಶ್ವತವಾದ ವರ್ಣನೆಗೆ ಯೋಗ್ಯವಾದದ್ದೇ ಮೋಕ್ಷಕ್ಕೆ ಕಾರಣವಾದದ್ದು. ಆದರೆ ಬಾಹ್ಯವಾದದ್ದು ಒಂದಿದೆ, ಬಾಹ್ಯವಾದ ಒಂದು ವ್ಯವಸ್ಥೆ ಇದೆ. ಬಾಹ್ಯ ಯೋನಿಭೇದ ಕೃತ. ಬಾಹ್ಯವಾದದ್ದೇನು? ಅದು ಈಗ ಹುಟ್ಟಿನ ಕ್ರಮದಲ್ಲಿ ಬಂದಂತಹ ಭೇದದಿಂದ ಬಂದಿರುವಂಥದ್ದು. ಪ್ರತಿ ಜನ್ಮ ವಿದ್ಯಮಾನ, ಇದು ಶಾಶ್ವತ ಅಲ್ಲ. ಯಾಕೆಂದ್ರೆ ಈ ಜನ್ಮದಲ್ಲಿ ಅವನು ಏನಾಗಿ ಹುಟ್ಟಿರ್ತಾನೆ ಮುಂದೆ ಅದೇ ತರ ಹುಟ್ಟಬೇಕು ಅಂತಿಲ್ಲ. ವಿದ್ಯಮಾನ ಅಂತಂದ್ರೆ ಈಗ ಅವನು ಒಬ್ಬ ಕ್ಷತ್ರಿಯನಾಗಿ ಹುಟ್ಟಿದ್ರೆ ಮುಂದೆ ಇನ್ನು ಯಾರೋ ಒಬ್ಬ ವೈಶ್ಯನಾಗಿ ಹುಟ್ಟಬಹುದು, ಅದರ ಮುಂದಿನದಲ್ಲಿ ಅವನು ಬ್ರಾಹ್ಮಣನಾಗಿ ಹುಟ್ಟಬಹುದು. ಅದು ಶಾಶ್ವತ ಅಲ್ಲ. ಆದರೆ ಸಮಾಜದ ವ್ಯವಸ್ಥೆಯ ದೃಷ್ಟಿಯಿಂದ ಮೇಲ್ನೋಟಕ್ಕೆ ಅದು ಹೊರಗಿನಿಂದ ಬಾಹ್ಯಿಕವಾದಂಥದ್ದು ಅಂತ ಒಪ್ಪಿಕೊಳ್ಬೇಕು. ಆಭ್ಯಂತರ ಸ್ವಾಭಾವಿಕ, ಈ ಹೊರಗಿದ್ದು ಬಿಟ್ಟು ಒಳಗಿದ್ದಿದೆಯಲ್ಲ ಇದು ಸ್ವಭಾವದಿಂದ ಕೂಡಿದೆ, ಇದು ನಿಜ, ಇದು ಪರಿಪೂರ್ಣ, ಇದು ಸಾರ್ವಕಾಲಿಕ, ಇದು ಔಪಯೋಗಿಕ, ಮೋಕ್ಷಕ್ಕೆ ಕಾರಣವಾದದ್ದು. ಆಭ್ಯಂತರ ಸ್ವಾಭಾವಿಕ ಜೀವಸ್ವರೂಪತಃ ಮೋಕ್ಷೇಪಿ ಅನುವರ್ತಮಾನ. ಮೋಕ್ಷದ ತನಕ ಕೊಂಡೋಗುದು ಈ ಧರ್ಮ, ಆ ಧರ್ಮ ಅಲ್ಲ. ಆದರೆ ತತ್ಕಾಲದ ಧರ್ಮವನ್ನ ಪಾಲಿಸಲಿಕ್ಕೆ ಹೊರಗಿನ ಬಾಹ್ಯ ವರ್ಣ ಅಂತ ಅನ್ನೋದು ಕೆಲಸ ಮಾಡುತ್ತೆ. ಸ್ವಾಭಾವಿಕೋ ಬ್ರಾಹ್ಮಣಾದಿ ಶಮಾದ್ಯೈರವ ಭಿದ್ಯತೆ ಯೋನಿಭೇದ ಕೃತೋ ಭೇದ ಜ್ಞೇಯ ಔಪಾಧಿಕ ಸ್ವಯಂ. ಔಪಾಧಿಕ ಅಂದ್ರೆ ತತ್ಕಾಲದಲ್ಲಿದೆ, ಅದರದ್ದು ದೀರ್ಘಕಾಲಿಕ ಅಲ್ಲ, ಶಾಶ್ವತ ಅಲ್ಲ, ಸತ್ಯ ಅಲ್ಲ. ಅಂದ್ರೆ ಎಲ್ಲಾ ಕಾಲದಲ್ಲೂ ಇದೇ ತರ ನಡೆಯುತ್ತೆ ಅಂತ ಹೇಳಿಕ್ ಬರುವುದಿಲ್ಲ. ಹೀಗೆ
ಒಂದು ತತ್ಕಾಲದ ಧರ್ಮವನ್ನ, ಅಂದ್ರೆ ವಿದುರ ಈಗ ಶಾರೀರಿಕವಾಗಿ ತನಗೆ ಒದಗಿರುವ ಅವಕಾಶವನ್ನ ನಾನು ದುರುಪಯೋಗ ಪಡಿಸಿಕೊಳ್ಳಬಾರದು ಅನ್ನುವ ದೃಷ್ಟಿಯಿಂದ ದೇವತೆಗಳೇ ಇದನ್ನ ಗರ್ಗ್ಯ ಅಂತ ನಿಂದಿಸ್ತಾರೆ ನನ್ನನ್ನು, ಅದಕ್ಕೋಸ್ಕರ ನಾನು ಈ ವಿಷಯ ಹೇಳಲ್ಲ ಅಂತ ಕೌಮಾರನನ್ನೇ ಕರೆಸ್ತೇನೆ ಅಂತ ಹೇಳ್ತಾನೆ. ಬ್ರವೀಹಿ ವಿದುರೋ ವಿದುರ ತ್ವಮ್ಮೆ ಪುರಾಣಂತಂ ಸನಾತನಂ ಕಥಮೇತೇನ ದೇಹೇನ ಸ್ಯಾದಿಹೈವ ಸಮಾಗತಃ. ನೀನು ಹೇಳ್ತೇನೆ ಅಂತ ಹೇಳಿದ್ದನ್ನು ನಾನು ಕೇಳಿಸ್ಕೊಳ್ಳಿಕ್ಕೆ ತಯಾರಿದ್ದೇನೆ, ಆದರೆ ಅವರೇ ಬರ್ತಾರೆ ಅಂತ ಆದರೆ ನಂಗೆ ಸಂತೋಷ. ಆದರೆ ಅವ್ರು ಇಲ್ಲಿ ಬರುವುದು ಹೇಗೆ? ನಾನು ಅವರನ್ನು ಹುಡ್ಕೊಂಡು ಅಲ್ಲಿ ತನಕ ಹೋಗ್ಲಿಕ್ಕಾಗಲ್ಲ. ಕಥಂ ಇಹೈವ ಅಸ್ಮಿನ್ನೇವ ದೇಹೇನ ಸಮಾಗಮ ಕಥಂ. ಇಲ್ಲಿಗೆ ಅವ್ರು ಬರ್ತಾರೆ, ನೀನು ಅವ್ರ ಹೆಸರು ಹೇಳಿ, ಇಲ್ಲಿಗೆ ಬರದವ್ರ ಹೆಸರು ಹೇಳಿ. ನಂಗೆ ಬೇಕಾದನ್ನು ಪಡೆಯುವುದು ಹೇಗೆ? ನಂಗೆ ಬೇಕಾದ ಜ್ಞಾನಕ್ಕೆ ನಾನು ಯಾರನ್ನ ಆಶ್ರಯಿಸುವುದು? ನೀನು ಹೇಳಲ್ಲ ಅಂತಿ, ಅವ್ರು ಇಲ್ಲಿಗೆ ಬರೋರಲ್ಲ, ಅದರಿಂದಾಗಿ ನನಗೆ ಸಿಗಬೇಕಾದ ಜ್ಞಾನ ಹೇಗೆ ಸಿಗಬೇಕು ಹೇಳು ಅಂದಾಗ ವೈಶಂಪಾಯನರು ಚಿಂತಯಾಮಾಸ ವಿದುರಃ ತಂ ಋಷಿಂ ಶಂಸಿತೌ ವ್ರತಂ ಸಚ ತಶ್ಚಿಂತಿತಂ ಜ್ಞಾತ್ವಾ ದರ್ಶಯಾಮಾಸ ಭಾರತ. ವಿದುರ ಹೇಳ್ತಾನೆ, ನಿಮಗೆ ತಿಳಿಲೇಬೇಕು ಅಂತ ಹಠ ಇದ್ರೆ ಖಂಡಿತ ಅವರೇನು ಸಿಗದೆ ಉಳಿಯೋರೇನಲ್ಲ. ವಿದುರ ಅತ್ಯಂತ ಪ್ರೀತಿಯಿಂದ ಅವರನ್ನು ಸ್ಮರಣೆ ಮಾಡಿದ. ತಂ ಋಷಿಂ ಶಂಸಿತೌ ವ್ರತಂ ವಿದುರಃ ಚಿಂತಯಾಮಾಸ, ಅವರನ್ನ ಕೇಳಿಕೊಂಡ. ಸಚ ತಚ್ಚಿಂತಿತಂ, ಕೂಡಲೇ ಅವರು ಧ್ಯಾನ ಮಾಡಿದ ತಕ್ಷಣವೇ, ಬೇಕು ಅಂತ ಬಯಸಿದ ತಕ್ಷಣವೇ ದರ್ಶಯಾಮಾಸ, ತನ್ನನ್ನು ತೋರ್ಪಡಿಸಿದರು. ಸಚೈನಂ ಪ್ರತಿಜಗ್ರಾಹ ವಿಧಿ ದೃಷ್ಟೇನ ಕರ್ಮಣ, ಬಂದ ತಕ್ಷಣ ಅವರನ್ನ ಕಾಲು ಹಿಡಿದು ನಮಸ್ಕಾರ ಮಾಡಿ ಕೈ ಹಿಡಿದು ಬಂದು ಆಸನದಲ್ಲಿ ಕೂಡಿಸಿ ಕೊಡಬೇಕಾದ ಅರ್ಘ್ಯ ಪಾದ್ಯ ಇತ್ಯಾದಿಗಳನ್ನು ಕೊಟ್ಟು ಸುಖೋಪವಿಷ್ಟಂ, ಚೆನ್ನಾಗಿ ಕೂಡುವಂತೆ ಮಾಡಿ, ವಿಶ್ರಾಂತಂ, ಬಂದ ದಾರಿಯ ಆಯಾಸ ಎಲ್ಲ ಪರಿಹಾರ ಆಯ್ತಾ ಅಂತ ಕೇಳಿ, ಜೊತೆಗೆ ಏನಂ ವಿದುರ ಅಬ್ರವೀತ್, ಹೀಗೆ ಮಾತನಾಡಿಸಿ ವಿದುರ ಕೇಳುತ್ತಾನೆ. ಭಗವನ್ ಸಂಶಯ ಕಶ್ಚಿತ್ ಧೃತರಾಷ್ಟ್ರಸ್ಯ ಮಾನಸ ಯೋ ನ ಶಕ್ಯೋ ಮಯಾ ವಕ್ತುಂ ತ್ವಮಸ್ಮೈ ವಕ್ತುಮರ್ಹಸಿ. ಹೇ ಭಗವಾನ್, ಹೇ ಪೂಜ್ಯನಾದಂತಹ ಸನತ್ಕುಮಾರನೇ, ಧೃತರಾಷ್ಟ್ರನ ಮನಸ್ಸಿನಲ್ಲಿ ಒಂದು ಗಾಢವಾದ ಸಂಶಯ ಮೂಡಿದೆ. ಆ ಸಂಶಯವನ್ನ ನಾನು ಉತ್ತರಿಸಲಾಗದೇ ಇರುವ ಕಾರಣ, ಯೋನ ಶಕ್ಯೋ ಮಯಾ ವಕ್ತುಂ, ನಾನು ಈ ವಿಷಯದಲ್ಲಿ ಉತ್ತರಿಸಲಾರೆ ಅನ್ನುವ ಕಾರಣಕ್ಕಾಗಿ ತ್ವಮಸ್ಮೈ ವಕ್ತುಮರ್ಹಸಿ. ಇದರ ತಾತ್ಪರ್ಯ ಇಷ್ಟೇ. ಸಾಮಾಜಿಕವಾದ ಒಂದು ಉದ್ಯೋಗದ ವ್ಯವಸ್ಥೆ ಇರುತ್ತೆ, ಅದನ್ನು ಅವರವರು ಮಾಡ್ತಾ ಇದ್ರೆ ಅಲ್ಲಿ ತನಕ ಅದು ಅವರಿಗೆ ಶ್ರೇಷ್ಠವಾಗುತ್ತೆ. ತಿಳ್ಕೊಳ್ಬಾರದು ಅಂತ ಅರ್ಥ ಅಲ್ಲ. ವಿದುರ ಚೆನ್ನಾಗಿ ತಿಳ್ಕೊಂಡಿದ್ದ, ಅವನಿಗೆ ತಿಳ್ಕೊಳ್ಳುವ ಅರ್ಹತೆ ಇದೆ. ತಿಳ್ಕೊಳ್ಳೋದು ಎಲ್ಲರೂ ಮಾಡಬೇಕಾದ ಕೆಲಸ. ಆದರೆ ತಿಳಿಸುವುದು ಅನ್ನುವುದು ಅದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಆ ವ್ಯವಸ್ಥೆಗೆ ಬಂದಾಗಲೇ ಅದು ಸರಿ ಹೋಗುತ್ತೆ. ಅದಕ್ಕೋಸ್ಕರನೇ ನಾನು ಸನತ್ಕುಮಾರನಾದ ನಿನ್ನನ್ನು ಕರೀತಾ ಇದ್ದೇನೆ. ಯಂ ಶ್ರುತ್ವಾ ಯಂ ಮನುಷ್ಯೇಂದ್ರ ಸರ್ವ ದುಃಖಾದಿಗೋ ಭವೇತ್. ಯಾವುದನ್ನು ತಿಳಿದ್ರೆ ಮನುಷ್ಯ ಎಲ್ಲ ದುಃಖಗಳಿಂದಲೂ ಪಾರಾಗ್ತಾನೋ, ಲಾಭಗಳನ್ನ, ದ್ವೇಷ ಪ್ರಿಯಗಳನ್ನ ಎಲ್ಲವನ್ನೂ ಕಳೆದುಕೊಳ್ತಾನೋ ಅಂಥ ಸಂಗತಿಯನ್ನ ನೀನು ಹೇಳಬೇಕು. ವಿಷಹೇರನ್ ಭಯಾಮರ್ಷೌ ಕ್ಷುತ್ಪಿಪಾಸೆ ಮದೋದ್ಭವೌ ಅರತಿಶ್ಚೈವ ತಂದ್ರೀಚ ಕಾಮಕ್ರೋಧೋಕ್ಷಯೋಧಯೌ. ಇದನ್ನು ತಿಳ್ಕೊಳ್ಳೋದ್ರಿಂದ ಪೂರ್ತಿ ನಾಶ ಆಗುತ್ತೆ. ಯಾವುದನ್ನ? ಈ ಮೃತ್ಯುವಿನ ಸಂಗತಿಯನ್ನ, ಪರಮಾತ್ಮನ ಇನ್ನಷ್ಟು ಈ ಮೃತ್ಯುಕಾರಕವಾದ ಸಂಗತಿಯನ್ನ ತಿಳಿಯುವುದರಿಂದ ಭಯ, ಅಸಡ್ಡೆ, ಹಸಿವು, ಬಾಯಾರಿಕೆ, ಕೋಪ, ಅದರಿಂದ ಹುಟ್ಟಿದಂತಹ ಬೇಡದ ಚಿಂತೆ, ಔದಾಸೀನ್ಯ, ಬೇಡದ ಬಯಕೆ, ಬೇಡದ ಕೋಪ, ಇದೆಲ್ಲ ಕ್ಷಯೋದಯವು. ಯಾವುದರಿಂದ ಕ್ಷಯವೇ ಹುಟ್ಟುತ್ತೋ, ಯಾವುದರಿಂದ ಯಾವುದು ಮದದಿಂದ ಹುಟ್ಟಿತ್ತೋ, ಇದೆಲ್ಲವೂ ಕೂಡ ನೀನು ಕೊಡುವ ತಿಳುವಳಿಕೆಯಿಂದ ನಮ್ಮ ಮನಸ್ಸು ತಿಳಿಯಾಗುತ್ತೆ. ಅಂತಹ ತಿಳಿವನ್ನ ನೀನು ನೀಡಬೇಕು ಅಂತ ವಿದುರ ಧೃತರಾಷ್ಟ್ರನ ಪರವಾಗಿ ಹೇಳಿಕೊಡ್ತಾನೆ. ಆಗ ವೈಶಂಪಾಯನರು ಮತ್ತೆ ಅವರು ಏನೇನು ವಿಷಯ ಚರ್ಚೆ ಮಾಡಿದರು ಅನ್ನುವ ಸಂಗತಿಯನ್ನು ಹೇಳ್ತಾರೆ. ಮತ್ತೆ ನಾಳೆಯ ಅನುಸಂಧಾನದಲ್ಲಿ ಅದರ ಚಿಂತನೆಯನ್ನು ಮುಂದುವರೆಸೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಸ್ವತಃಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.